कुंज बिहारी जय जय राधा माधव कुंज बिहारी जय राधा जय गोपी जनवल्लभा गिरिवरधारी गोपी जय गोपी जनवल्लभा गिरिवरधारी गोपी जन यशोधानंदन व्रज जनरंजन यशोधानंदन यशोधानंदन व्रज जनरंजन यशोधानंदन यमुनतीरावनचारी यमुनतीरा यमुनतीरावनचारी यमुनतीरा जय राधा माधव कुंज बिहारी जय राधा माधव कुंज बिहारी राधा माधव कुंज बिहारी हरे कृष्णा कृष्ण कृष्ण हरे 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 राम 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 हरे 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 कृष्णा हरे हरे राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा हरे राम 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 हरे हरे जय राधा विनोद राधे राधा विनोद जय जगन्नाथ जय बलदेवा सुभद्रमय जय सुदर्शन जय गौरनिताय जय गौरनिताय प्रभुपाद जय जय प्रभुपाद निताय गौर हरि बोल निताय गौर हरि बोल निताय गौर हरि बोल
श्री हरिनाम संकीर्तन की जय। श्रील प्रभुपाद की जय। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಬೆಳಗಿನ ಶ್ರೀಮದ್ ಭಾಗವತಂ ಕ್ಲಾಸಿಗೆ. ಇಲ್ಲಿ ಯಾರು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಫಸ್ಟ್ ಟೈಮ್? ಓಕೆ ಓಕೆ, ಮನಿ ಓಕೆ, ಫಸ್ಟ್ ಟೈಮ್. ಫಸ್ಟ್ ಟೈಮ್ ಇಸ್ಕಾನ್ ಕನ್ನಡ ಚಾನಲಿಂದ ಬರ್ತಾ ಇದ್ದೀರಾ ಯಾರಾದರೂ? ಇಲ್ಲ ಅಲ್ಲ, ಓಕೆ. ಇವತ್ತಿಗೆ ಟಾಪಿಕ್ ನನಗೆ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಐ ಟೇಕ್ ಒನ್ ವರ್ಸ್ ಫ್ರಮ್ ಶ್ರೀಮದ್ ಭಾಗವತಂ. ಕನೆಕ್ಟ್ ಮಾಡ್ದಾ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಅದು ಕನ್ನಡ PPT ಓಪನ್ ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷ ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಇದು ಶ್ರೀಮದ್ ಭಾಗವತಂ ಪ್ರಥಮ ಸ್ಕಂದ 7ನೇ ಅಧ್ಯಾಯ, ಶ್ಲೋಕ ನಂಬರ್ 6 ಮತ್ತು 7. ನನ್ನಿಂದ ಹೇಳಿ. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿಯೋಗಮಧೋಕ್ಷಜೇ ಲೋಕಸ್ಯ ಜಾನತೋ ವಿದ್ವಾಂಸ್ ಚಕ್ರೇ ಸಾತ್ವತ ಸಂಹಿತಾ ಯಸ್ಯಾಂ ವೈಶ್ರೂಯಮಾಣಾಯಾಂ ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪದ್ಯತೆ ಪುಂಸಃ ಶೋಕಮೋಹ ಭಯಾಪಹ. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿಯೋಗಮಧೋಕ್ಷಜೇ ಲೋಕಸ್ಯ ಜಾನತೋ ವಿದ್ವಾಂಸ್ ಚಕ್ರೇ ಸಾತ್ವತ ಸಂಹಿತಾ ಯಸ್ಯಾಂ ವೈಶ್ರೂಯಮಾಣಾಯಾಂ ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪದ್ಯತೆ ಪುಂಸಃ ಶೋಕಮೋಹ ಭಯಾಪಹ. ಇನ್ನೊಂದು ಬಾರಿ ಹೇಳೋಣ. ಅನರ್ಥೋಪಶಮಂ ಸಾಕ್ಷಾತ್
ಭಕ್ತಿಯೋಗಮಧೋಕ್ಷಜೇ ಲೋಕಸ್ಯ ಜಾನತೋ ವಿದ್ವಾಂಸ್ ಚಕ್ರೇ ಸಾತ್ವತ ಸಂಹಿತಾ ಯಸ್ಯಾಂ ವೈಶ್ರೂಯಮಾಣಾಯ ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪದ್ಯತೆ ಪುಂಸಃ ಶೋಕಮೋಹ ಭಯಾಪಹ. ಹರೇ ಕೃಷ್ಣ. ಈ ಎರಡು ಶ್ಲೋಕಗಳು ಅತಿ ತುಂಬ ಇಂಪಾರ್ಟೆಂಟ್. ಅನರ್ಥಗಳನ್ನು ನಾಶ ಮಾಡೋದಕ್ಕೆ, ಅಜ್ಞಾನದಲ್ಲಿರುವ ಜನರಿಗೆ ಈ ಭಗವಂತನ ಜ್ಞಾನವನ್ನು ಕೊಡೋದಕ್ಕೆ ವಿದ್ವಾನರಾದಂತಹ ವ್ಯಾಸದೇವರು ಅವರು ಶ್ರೀಮದ್ ಭಾಗವತದ ರಚನೆಯನ್ನು ಮಾಡಿದ್ದಾರೆ. ಈ ಭಾಗವತವನ್ನು ಕೇಳುವುದರಿಂದ ಯಸ್ಯಾಂ ವೈ ಶ್ರೂಯಮಾಣಾಯಾಮ್, ಈ ಭಾಗವತವನ್ನು ಶ್ರವಣ ಮಾಡುವುದರಿಂದ ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪದ್ಯತೆ, ಭಗವಂತನ ಪ್ರತಿ ಭಕ್ತಿ ಉಂಟಾಗ್ತದೆ, ಶೋಕ ನಾಶ ಆಗ್ತದೆ, ಮೋಹ ಕೂಡ ನಾಶ ಆಗ್ತದೆ ಅಂತ ಹೇಳಿದಾಗಿದೆ. ಹರೇ ಕೃಷ್ಣ. ಈ ವಿಷಯದ ಕುರಿತಾಗಿ ಇವತ್ತು ನಾವು ಚರ್ಚೆ ಮಾಡೋಣ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶತಾರಣೆ. ನಮೋ ಮಹಾವದನ್ಯಾಯ ಕೃಷ್ಣಪ್ರೇಮಪದಾಯತೆ ಕೃಷ್ಣಾಯ ಕೃಷ್ಣಚೈತನ್ಯನಾಮ್ನೇ ಗೌರತ್ವಸೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ್ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ವಿನೋದ್ ಜಿ ಕೀ ಜಯ, ಶ್ರೀ ಜಗನ್ನಾಥ ಬಲದೇವ ಸುಬ್ರಹ್ಮಣ್ಯ ಕೀ ಜಯ, ಶ್ರೀ ಶ್ರೀ ನಿತ್ಯಾನಂದ ಟವರ್ ಗೌರ್ ಸಂದರ್ ಕೀ ಜಯ, ಶ್ರೀ ಪ್ರಭುಪಾದ ಕೀ ಜಯ. ಶ್ರೀಮದ್ ಭಾಗವತದಲ್ಲಿ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ತೊಂದರೆಗಳಿಗೆ ಸಮಾಧಾನ ಇದೆ. ಯಾಕೆಂದರೆ ಭಾಗವತ್ ಪುರಾಣ ಬದ್ಧ ಜೀವಿಗಳಿಗೋಸ್ಕರ, ಬದ್ಧ ಜೀವಿಗಳ ಕಷ್ಟ ಪರಿಹಾರಕ್ಕೋಸ್ಕರ ಕೊಟ್ಟಿರುವಂಥದ್ದು. ಅನರ್ಥೋಪಶಮಂ ಸಾಕ್ಷಾತ್, ಈ ಶ್ಲೋಕದಲ್ಲಿ ಹೇಳಿದೆಯಲ್ಲ. ಅನರ್ಥ ಯಾವಾಗ ಉಂಟಾಗ್ತದೆ? ಯಾವಾಗ ನಾವು ಭಗವಂತನನ್ನು ಮರೆತು ಬಿಡ್ತೀವಿ, ಆಗ ನಾವು ಈ ಭೌತಿಕ ಜಗತ್ತಿಗೆ ಬಂದು ಅನರ್ಥವನ್ನು ಅಪ್ಪಿಕೊಳ್ತೀವಿ. ವಿ ಟೇಕ್ ಅಪ್ ಅನರ್ಥಸ್. ಆ್ಯಕ್ಚುಲಿ ಜೀವಾತ್ಮ ಶುದ್ಧ ಜೀವ, ಇಟ್ಸ್ ಪ್ಯೂರ್. ಹೇಗೆ ಆಕಾಶದಲ್ಲಿರುವಂತಹ ಮೋಡದಿಂದ ನೀರು ಕೆಳಗಡೆ ಬೀಳುವಾಗ ಆ ನೀರು ಶುದ್ಧವಾಗಿರ್ತದೆ, ಇಟ್ಸ್ ಪ್ಯೂರ್. ಆದರೆ ಯಾವಾಗ ನೀರು ನೆಲ ತಟ್ಟುತ್ತೆ ಅದು ಕೆಸರಾಗ್ಬಿಡ್ತದೆ. ಕೆಸರನ್ನು ಕುಡಿಯೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ. ಸೊ ಅದೇ ರೀತಿ ಜೀವಾತ್ಮ, ಪರಿಶುದ್ಧವಾದ ಜೀವಾತ್ಮ, ಭಗವಂತನ ಅಂಶ, ಯಾವಾಗ ಭಗವಂತನನ್ನು ಮರೆತು ಈ ಭೂಮಿಗೆ ಬರ್ತಾನೆ ಆವಾಗ ಅವನು ಪ್ರದೂಷಿತನಾಗ್ತಾನೆ. ಈ ಬಿಕಮ್ಸ್ ಪೊಲ್ಯೂಟೆಡ್ ಬೈ ದ ಎಂಜಾಯಿಂಗ್ ಮೆಂಟಾಲಿಟಿ. ಯಾವಾಗ ಜೀವಾತ್ಮ ಭಗವಂತನ ಸೇವೆಯಲ್ಲಿ ನಿರತನಾಗಿರ್ತಾನೋ, ಭಗವಂತನ ಸಂತುಷ್ಟಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾನೆ, ಅಲ್ಲಿವರೆಗೂ ಅವನು ಸುಖವಾಗಿರ್ತಾನೆ. ಆದರೆ ಯಾವಾಗ ಭಗವಂತನನ್ನು ಮರೆತು ಈ ಭೌತಿಕ ಜಗತ್ತಿಗೆ ಬಂದು ನಾನು ನನ್ನದು ಅನ್ನೋ ಒಂದು ಸಂಸಾರವನ್ನು ಸೃಷ್ಟಿ ಮಾಡ್ಕೊತಾನಲ್ಲ, ಅದೇ ತೊಂದರೆಗೆ ಕಾರಣ, ಮೇನ್ ಪ್ರಾಬ್ಲಮ್. ಆತ್ಮ ಭಗವಂತನನ್ನು ಮರೆತು ಈ ಜಗತ್ತಿಗೆ ಬಂದಾಗ ತ್ರಿಗುಣಗಳ ಸಂಪರ್ಕದಲ್ಲಿ ಬರ್ತಾನೆ. ರೈಟ್? ಈ ತ್ರಿಗುಣಗಳ ಸಂಪರ್ಕದಲ್ಲಿ ಬಂದು ತ್ರಿಗುಣಗಳಿಂದ ಬಂಧಿತನಾಗ್ತಾನೆ. ಹಿ ಬಿಕಮ್ಸ್ ಬೌಂಡ್ ಅಪ್. ಆ ಬಂಧನದಿಂದ ಅವನಿಗೆ ತುಂಬ ಕಷ್ಟ ಆಗ್ತದೆ. ಯಾವ ರೀತಿ ಕಷ್ಟ ಆಗ್ತದೆ? ಅವನು ತನ್ನ ನಿಜವಾದ ಗುರುತನ್ನು ಮರೆತು ಬಿಡ್ತಾನೆ. ದ ಫಸ್ಟ್ ಪ್ರಾಬ್ಲಮ್ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ. 5 ಕವರಿಂಗ್ಸ್ ಆಫ್ ದ ಸೋಲ್. 5
ಅಜ್ಞಾನ ವೃತ್ತಿಗಳಿಂದ ಜೀವಾತ್ಮ ಆವೃತವಾಗುತ್ತೆ. ಸರ್ಸಜಾಗರೆ ಅಂಧತಾಮಿಶ್ರಂ ಅತತ್ತಾಮಿಶ್ರಮಾಧಿಕೃತ್ ಮೋಹಂಚ ತಮಶ್ಚ ಅಜ್ಞಾನವೃತ್ತೆಯ. ಜೀವಾತ್ಮ ಭಗವಂತನನ್ನು ಮರೆತಾಗ ಜೀವಾತ್ಮ ಈ ಭೌತಿಕ ಜಗತ್ತಿನಲ್ಲಿ ಇರೋದಕ್ಕೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಬ್ರಹ್ಮಾಜಿ ಫಸ್ಟ್ ಸೃಷ್ಟಿ ಮಾಡಿರೋದು ಅಜ್ಞಾನ ವೃತ್ತಿಗಳನ್ನಂತೆ. 5 ಅಜ್ಞಾನ ವೃತ್ತೀಸ್. ಅದನ್ನು ಇನ್ನೊಂದು ಭಾಷೆಯಲ್ಲಿ ಪತಂಜಲಿ ಋಷಿಗಳು 5 ಹೇಳ್ತಾರೆ: ಅವಿದ್ಯಾ, ಅಸ್ಮಿತಾ, ರಾಗದ್ವೇಷ, ಅಭಿನಿವೇಶ. ಅದೇ ಭಾಗವತದಲ್ಲಿ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಬಟ್ ಅವಿದ್ಯಾ ಅಂತಂದರೆ ಭಗವಂತನನ್ನು ಮರೆತು ಬಿಡೋದು, ರೈಟ್? ಸೊ ದಟ್ ವಿ ಕ್ಯಾನ್ ಐಡೆಂಟಿಫೈ ವಿತ್ ಸಮಥಿಂಗ್ ಎಲ್ಸ್. ನಾನು ಭಗವಂತನ ಸೇವಕ ಅನ್ನೋದನ್ನು ಮರೆತು ನಾನು ಈ ದೇಹ ಅಂತ ಗುರುಸೋದಕ್ಕೆ ಪ್ರಾರಂಭ ಮಾಡ್ತೀನಿ. ಐ ಆಮ್ ದಿಸ್ ಬಾಡಿ, ನಾನು ಮನುಷ್ಯ, ನಾನು ಪ್ರಾಣಿ, ನಾನು ಗಿಡ, ಈ ರೀತಿಯ ಗುರುತುಗಳೇನಾಗ್ತವೆ, ಬದಲಾಗಿಬಿಡ್ತವೆ. ನಾನು ಭಗವಂತನ ದಾಸ ಅನ್ನೋದನ್ನು ಮರೆತು ಬಿಡ್ತೀನಿ. ಅದಕ್ಕೋಸ್ಕರ ಅವಿದ್ಯಾ ಆವರಣ ಫಸ್ಟ್. ಭಗವಂತನ ದಾಸ ಅಂತ ಮರೆತ ಮೇಲೆ ನಾನು ಈ ದೇಹ, ಅಸ್ಮಿತಾ, ಅಸ್ಮಿ, ಅಹಂ ಪುರುಷ ಅಸ್ಮಿ, ಅಹಂ ಸ್ತ್ರೀ ಅಸ್ಮಿ, ಅಹಂ ವೃಕ್ಷ ಅಸ್ಮಿ, ನಾನು ಗಿಡ, ನಾನು ನಾಯಿ, ನಾನು ಪುರುಷ ಸ್ತ್ರೀ ಅನ್ನೋ ಒಂದು ಅಸ್ಮಿತಾ ಉಂಟಾಗ್ತದೆ. ಅವಿದ್ಯಾ, ಅಸ್ಮಿತಾ. ನಂತರ ಈ ದೇಹಕ್ಕೆ ಸಂಬಂಧವಾದ ಎಲ್ಲದು ನಾನದು. ಅದೇನು? ಅವಿದ್ಯಾ, ಅಸ್ಮಿತಾ, ರಾಗ, ಅಟ್ಯಾಚ್ಮೆಂಟ್ಸ್, ರೈಟ್? ಸೊ ಇದು ನಾನು, ಇದು ನನ್ನದು ಅನ್ನೋದು ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗ್ತದೆ. ನನ್ನ ಮನೆ, ನನ್ನ ಕಾರು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ನನ್ನ ಸಂಬಂಧಿಕರು. ಸೊ ನನ್ನದು ಅನ್ನೋದು ಭಾವನೆ ಸ್ಟಾರ್ಟ್ ಆಗ್ತದೆ. ಎಲ್ಲದು ಸುಳ್ಳೆ, ಬಟ್ ಆ ಒಂದು ಭಾವನೆ ಉಂಟಾಗ್ತದೆ, ರೈಟ್? ಪ್ರತಿಯೊಬ್ಬರ ಜೊತೆ ಕನೆಕ್ಷನ್ ಇರೋದು ಎದರಿಂದ? ಅದೊಂದು ಭಾವನೆ ಅಷ್ಟೇ. ಇದು ನನ್ನದು, ಇದು ನನ್ನವ್ರದ್ದು ಅಂತ. ಬಟ್ ಆ್ಯಕ್ಚುಲಿ ನಿಜವಾಗಿ ನೋಡಿದ್ರೆ ಎಲ್ಲದು ಭಗವಂತಂದೆ. ಯಾವುದು ನನ್ನದಲ್ಲ. ನನ್ನದು ಅಂತ ತಿಳ್ಕೊತೀವಿ ಅಷ್ಟೇ, ಆದರೆ ಯಾವುದು ನನ್ನದಲ್ಲ. ಸೊ ತಾನಲ್ಲ, ತನ್ನದಲ್ಲ, ಸಿತರವಲ್ಲ, ಮುಂದೆ ಬಾಹೋದಲ್ಲ ಅಂತ ಹೇಳ್ತಾರಲ್ಲ. ಸೊ ಇಟ್ ಈಸ್ ಆ್ಯನ್ ಇಲ್ಯೂಷನ್ ಟು ಥಿಂಕ್ ದಟ್ ಸಮಥಿಂಗ್ ಇಸ್ ಮೈನ್. ಸೊ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ. ಯಾವ ವಸ್ತುವಿಗೆ ಆಸಕ್ತರಾಗ್ತೀವಿ ಅದೇ ವಸ್ತು ನಮಗೆ ದುಃಖ ಕೂಡ ಕೊಡ್ತದೆ, ದ್ವೇಷ ಉಂಟಾಗ್ತದೆ, ರೈಟ್? ನೀವು ಒಂದು ಕತೆ ಕೇಳಿರ್ಬೋದು, ಚಿತ್ರಕೇತು ಮಹಾರಾಜರ ಕತೆ. ಅಲ್ಲಿ ಚಿತ್ರಕೇತುವಿಗೆ ಮಗು ಇರಲಿಲ್ಲ. ಮಕ್ಕಳಾದ ಮೇಲೆ ತುಂಬ ಆಸಕ್ತಿ ಉಂಟಾಯಿತು, ತುಂಬ ರಾಗ, ತುಂಬ ಅಟ್ಯಾಚ್ಮೆಂಟ್. ಆದರೆ ಆ ಅಟ್ಯಾಚ್ಮೆಂಟ್ ಏನಾಯಿತು? ದುಃಖವಾಗಿ ಪರಿವರ್ತನೆ ಆಯಿತು, ಅವರ್ಷನ್ ಆಗಿ ಪರಿವರ್ತನೆ ಆಗ್ತದೆ. ಕೆಲವೊಮ್ಮೆ ನಾವು ನೋಡ್ತೀವಿ, ಯಾವ ಒಂದು ವಸ್ತುವಿಗೆ ಅಟ್ಯಾಚ್ಮೆಂಟ್ ಆಗ್ತೀವಿ ಅದೇ ವಸ್ತುವಿಂದ ಅವರ್ಷನ್ ಕೂಡ ಆಗ್ತದೆ, ದ್ವೇಷ ಉಂಟಾಗ್ತದೆ. ಸೊ ದೆನ್ ದಟ್ ಇಸ್ ಕಾಲ್ಡ್ ಅಭಿನಿವೇಶ. ಅಭಿನಿವೇಶ ಇಸ್ ಡೀಪ್ ಅಬ್ಸಾರ್ಪ್ಷನ್ ಇನ್ ಮಟೀರಿಯಲ್ ಲೈಫ್, ಮ್ಯಾಟರ್. ಸೊ ಈ ರೀತಿ ಬ್ರಹ್ಮಾಜಿ 5 ಅಜ್ಞಾನ ವೃತ್ತಿಗಳನ್ನು ಸೃಷ್ಟಿ ಮಾಡಿ ನಮ್ಮನ್ನು ಈ ಜಗತ್ತಿನಲ್ಲಿ ಇಟ್ಟಿದ್ದಾರೆ. ಅಜ್ಞಾನದ ಆವರಣ ಇಲ್ಲ ಅಂದರೆ ನಾವು ಈ ಜಗತ್ತಿನಲ್ಲಿ ಇರೋಕ್ಕಾಗಲ್ಲ. ಅಜ್ಞಾನದ ಆವರಣ ಯಾಕಿದೆ? ಭಗವಂತ ನಮ್ಮ ಮೇಲೆ ಅನುಗ್ರಹ ಕೊಟ್ಟು ಇಲ್ಲಿ ಕಳಿಸಿದ್ದಾನೆ. ಯಾಕೆಂದರೆ ನಮ್ಮ ಸ್ವತಂತ್ರ ಇಚ್ಛಿದ್ದಾನೆ, ನಮ್ಮ ಇಚ್ಛೆಯಂತೆ ನಮಗೆ ಇಲ್ಲಿ ಕಳಿಸಿದ್ದಾನೆ. ಆಯಿತು, ನನ್ನಿಂದ ಸ್ವತಂತ್ರವಾಗಿ ಎಂಜಾಯ್ ಮಾಡಬೇಕಂತೀರ, ಹೋಗು, ಈ ಭೂಮಿಗೆ ಹೋಗು. ಭೂಮಿಯಲ್ಲಿ ನೀನು ನಿನ್ನದೇ ಆದ ಒಂದು ಕುಟುಂಬವನ್ನು, ನಿನ್ನದೇ ಆದ ಒಂದು ಸಂಸಾರವನ್ನು ಸೃಷ್ಟಿ ಮಾಡ್ಕೊ, ಅಲ್ಲಿ ಎಂಜಾಯ್ ಮಾಡುವಂತ. ಇಲ್ಲಿ ಎಂಜಾಯ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದೇ ಇಲ್ಲಿ ಹೇಳ್ತಾರೆ ನೋಡಿ, ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ರೈಟ್? ಆ್ಯಕ್ಚುಲಿ ಈ ಸೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ. 7ನೇ ಅಧ್ಯಾಯದ 4ನೇ ಶ್ಲೋಕದಿಂದ 7ನೇ ಶ್ಲೋಕದವರೆಗೂ. ವ್ಯಾಸದೇವರು ಭಾಗವತವನ್ನು ಬರೆಯೋಕ್ಕಿಂತ ಮುಂಚೆ ಧ್ಯಾನದಲ್ಲಿ ಕೂತ್ಕೋತಾರೆ. ಸರಸ್ವತಿ ನದಿಯ ತಟದಲ್ಲಿ ಸರಸ್ವತಿ ನದಿಯ ಪವಿತ್ರ ಜಲವನ್ನು ಸ್ಪರ್ಶ ಮಾಡಿ ಅವರು ಧ್ಯಾನದಲ್ಲಿ ಕುಳಿತುಕೊಂಡ್ರು. ಭಕ್ತಿಯೋಗೇನ ಮನಸಿ ಸಮ್ಯಕ್ ಪ್ರಣೀತೆ ಮಲೆ ಅಪಶ್ಯತ್ ಪುರುಷಂ ಪೂರ್ಣಂ ಮಾಯಾಂ ಚೇದಪಾಶ್ರಯಂ. ವ್ಯಾಸದೇವರು ತಮ್ಮ ದಿವ್ಯ ದೃಷ್ಟಿಯಿಂದ ಏನು ನೋಡ್ತಾರೆ? ಕೃಷ್ಣನನ್ನು ನೋಡ್ತಾರೆ. ಕೃಷ್ಣನ ಆಶ್ರಯದಲ್ಲಿ ಇರುವಂತಹ ಮಾಯಾಶಕ್ತಿಯನ್ನು ಕೂಡ ನೋಡ್ತಾರೆ. ಅಪಶ್ಯತ್ ಪುರುಷಂ ಪೂರ್ಣಂ ಮಾಯಾಂ ಚ ತದ್ ಅಪಾಶ್ರಯಂ. ಸೊ ಮಾಯಾ ಯಾರು? ಕೃಷ್ಣನ ಶಕ್ತಿ. ಕೃಷ್ಣನ ಸೇವೆಯಲ್ಲಿರುವಾಗೂ ನಾವು ಸಂತೋಷವಾಗಿರ್ತೀವಿ. ಆದರೆ ಯಾವಾಗ ಕೃಷ್ಣನ ಸೇವೆ ಬಿಟ್ಟು ನಾನು ಮಾಯಾ ಸೇವೆ ಮಾಡಬೇಕಂತ ಇಚ್ಛೆ ಆಗ್ತದೆ, ನನ್ನ ಸ್ವಂತ ಹ್ಯಾಪಿನೆಸ್ ಪಡ್ಕೋಬೇಕಂತ ಇಚ್ಛೆ ಆಗ್ತದೆ, ಆಗ ಅವನು
ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗ್ತಾನೆ. ಯಯಾ ಸಮ್ಮೋಹಿತೋ ಜೀವ ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ ಮನುತೇನಾರ್ಥಂ ತತ್ಕೃತಂ ಚ ವಿಪದ್ಯತೆ. ರೈಟ್. ಆ ಮಾಯಾಶಕ್ತಿಯ ಪ್ರಭಾವದಿಂದ ನಾವು ಆತ್ಮ ಒಂದು ತ್ರಿಗುಣಾತ್ಮಕಂ ಪರೋಪಿ ಮನುತೆ ಅನರ್ಥಂ. ಮಾಯಾಶಕ್ತಿಯ ಪ್ರಭಾವದಿಂದ ಜೀವಾತ್ಮ ಸಮ್ಮೋಹಿತನಾಗಿ ನಾನು ಈ ದೇಹಕ್ಕೆ ಇಲ್ಲಿ ಅನರ್ಥ ಅಂತ ಕರೆದಿದ್ದಾರೆ. ದ ಟರ್ಮ್ ಯೂಸ್ ಫಾರ್ ದೇಹ ಈಸ್ ಅನರ್ಥ, ನೋ ವ್ಯಾಲ್ಯೂ. ದೇಹಕ್ಕೆ ವ್ಯಾಲ್ಯೂ ಇಲ್ಲ. ಯಾವುದಕ್ಕೆ ವ್ಯಾಲ್ಯೂ ಇದೆ? ಆತ್ಮಕ್ಕೆ ವ್ಯಾಲ್ಯೂ ಇದೆ. ಆತ್ಮ ಈಸ್ ರಿಯಲ್, ಸತ್. ದೇಹ ಈಸ್ ಅಸತ್. ಸೊ ಯಯಾ ಸಮ್ಮೋಹಿತೋ ಜೀವ, ಮಾಯಾಶಕ್ತಿಯ ಪ್ರಭಾವದಿಂದ ಸಮ್ಮೋಹಿತನಾಗಿ ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ, ಆತ್ಮ ತ್ರಿಗುಣಗಳಿಂದ ಪರವಾದರೂ ಕೂಡ, ಹಿ ಈಸ್ ಬಿಯಾಂಡ್ ದ ತ್ರೀ ಮೋಡ್ಸ್ ಆದರೂ ಕೂಡ ಮನುತೆ ಅನರ್ಥಂ, ನಾನು ಈ ದೇಹ ಅಂತ ಭಾವಿಸ್ತಾನೆ. ಈ ದೇಹ ತ್ರಿಗುಣಗಳಿಂದ ನಿರ್ಮಿತವಾದಿದ್ದು, ಕರೆಕ್ಟ್? ತ್ರಿಗುಣಗಳನ್ನು ಮೀರಿದ್ರೂ ಕೂಡ ನಾನು ಈ ತ್ರಿಗುಣಗಳ ದೇಹ ಅಂತ ನಾನು ಭಾವಿಸ್ತೇನೆ. ತತ್ಕೃತಂ ಚಾಭಿಪದ್ಯತೆ, ಈ ಕಾರಣದಿಂದ ಅವನು ದುಃಖಕ್ಕೆ ಈಡಾಗ್ತಾನೆ. ರೈಟ್. ಸೊ ಇಲ್ಲಿ ಫೋಟೋದಲ್ಲಿ ನೋಡ್ತಾರೆ, ಮೇಲೆ ಕೃಷ್ಣ ಇದ್ದಾನೆ, ದಟ್ಸ್ ಕೃಷ್ಣ ಲೋಕ. ಕೆಳಗಡೆ ಅಪಾಶ್ರಯಂ, ಕೃಷ್ಣನ ಆಶ್ರಯದಲ್ಲಿ ದುರ್ಗಾದೇವಿ ಇದ್ದಾಳೆ. ಸೊ ಕೃಷ್ಣನನ್ನು ಮರೆತು ಬಿಟ್ಟರೆ ಆ ಜೀವಾತ್ಮ ದುರ್ಗಾದೇವಿಯ ಕಸ್ಟಡಿಗೆ ಹೋಗ್ತಾನೆ. ಹೇಗೆ ನಮ್ಮ ರಾಷ್ಟ್ರ ಇದೆ, ರಾಷ್ಟ್ರದಲ್ಲಿ ನಾಗರಿಕರೆಲ್ಲ ನಾವಿದ್ದೀವಿ. ಯಾರಾದರೂ ಏನೋ ತಪ್ಪು ಮಾಡಿದ್ರೆ ಎಲ್ಲಿ ಕಳಿಸ್ತಾರೆ? ಜೈಲಿಗೆ ಕಳಿಸ್ತಾರೆ. ಸೊ ಅದೇ ರೀತಿ ಇದು ರಾಷ್ಟ್ರ ಮತ್ತು ಜೈಲು. ಅದೇ ರೀತಿ ಆಧ್ಯಾತ್ಮಿಕ ಜಗತ್ತು, ಅದರ ಒಂದು ಮೂಲೆಯಲ್ಲಿ ಒಂದು ಜೈಲಿದೆ. ಯಾರು ರಾಷ್ಟ್ರದ ನಿಯಮವನ್ನು ಪಾಲಿಸೋದಿಲ್ಲ ಅವರು ಜೈಲಿಗೆ ಹೋಗ್ತಾರೆ. ಅದೇ ರೀತಿ ಯಾರು ಕೃಷ್ಣನ ದೇವರ ನಿಯಮಗಳನ್ನು ಪಾಲಿಸೋದಿಲ್ಲ ಅವರು ಎಲ್ಲಿ ಹೋಗ್ತಾರೆ? ಈ ಭೌತಿಕ ಜಗತ್ತು. ಈ ಭೌತಿಕ ಜಗತ್ತಿನಲ್ಲಿ ನಾವೆಲ್ಲರೂ ಬಂದಿದ್ದೀವಿ. ಸೊ ತಿಳ್ಕೊಬೇಕು ನಾವೇನು ಮಾಡಿ ಬಂದಿದ್ದೀವಿ ಅಂತ. ರೂಲ್ಸನ್ನು ಮುರಿದು ಬಂದಿದ್ದೀವಿ ಇಲ್ಲಿ, ರೈಟ್? ಜೈಲಲ್ಲಿ ಯಾರು ಇರ್ತಾರೆ? ಯಾರು ಕಂಟ್ರಿ ರೂಲ್ಸ್ ಮುರಿದಿರ್ತಾರೆ ಅವರು ಇರ್ತಾರೆ, ಒಳ್ಳೆ ಜನ ಇರೋದಿಲ್ಲ. ಅದೇ ರೀತಿ ಭೌತಿಕ ಜಗತ್ತಿನಲ್ಲಿ ಒಳ್ಳೆ ಜನ ಇರ್ತಾರಾ? ಸೋ ಕಾಲ್ಡ್ ಒಳ್ಳೆ ಜನ ಕೂಡ ಕೆಟ್ಟವರು, ಯಾಕೆಂದರೆ ಭಗವಂತನ ನಿಯಮನ ಪಾಲಿಸಿಲ್ಲ. ಇವರು ತುಂಬ ಒಳ್ಳೆಯವರು ಅಂತ ಭಾವಿಸ್ತಾರೆ ಕೆಲವರು, ಬಟ್ ಆ್ಯಕ್ಚುಲಿ ಯಾರೂ ಒಳ್ಳೆಯವರಲ್ಲ ಈ ಜಗತ್ತಿನಲ್ಲಿ. ಯಾಕಂದರೆ ಎಲ್ಲರೂ ಭಗವಂತನನ್ನು ದ್ವೇಷ ಮಾಡಿ, ಭಗವಂತನನ್ನು ಮರೆತು ಜಗಳಾಡಿ ಬಂದಿದ್ದಾರೆ. ಅದಕ್ಕೆ ಯಾರೂ ಈ ಜಗತ್ತಿನಲ್ಲಿ ಒಳ್ಳೆಯವರಲ್ಲ. ಆದರೆ ಯಾರೂ ಭಕ್ತಿಯನ್ನು ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಭಕ್ತಿ ಸೇವೆಯಲ್ಲಿ ನಿರತರಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅವರು ಒಳ್ಳೆಯವರಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದೇ ಆರ್ ಬಿಕಮಿಂಗ್ ಗುಡ್. ಅದರಲ್ಲೂ ಕೂಡ ಶುದ್ಧ ಭಕ್ತರು ಯಾರಿದ್ದಾರೆ, ದೇ ಆರ್ ದ ಪರ್ಫೆಕ್ಟೆಡ್ ಸೋಲ್ಸ್. ಅವರು ಭಗವಂತನಿಗೆ ತುಂಬ ಪ್ರಿಯರಾದವರು. ಸೊ ಕೆಟ್ಟವರು ಅಂದರೆ ಈ ಜಗತ್ತಿನಲ್ಲಿ ಬಂದವರು ಭಗವಂತನನ್ನು ಮರೆತು ನಾನು ಈ ದೇಹ ಅಂತ ಭಾವಿಸಿದ್ದಾರೆ. ಸೊ ಅದು ಅನರ್ಥ ಪರೋಪಿ ಮನೋತೆ ಅನರ್ಥಂ ತತ್ಕೃತಂ ಚಾಭಿಪದ್ಯತೆ. ಈ ದೇಹ ಸಿಕ್ಕ ಕಾರಣದಿಂದ ಇನ್ನಿಷ್ಟು ಹಲವಾರು ಅನರ್ಥಗಳು ಉಂಟಾಗ್ತವೆ. ಜನ್ಮ, ಮೃತ್ಯು, ಜರ, ವ್ಯಾಧಿ. ಯಾರಿಗೂ ಮೃತ್ಯು ಬೇಕಿಲ್ಲ, ಯಾಕೆಂದರೆ ಇದು ನನ್ನ ದೇಹ, ನಾನು ಈ ದೇಹವನ್ನು ಕಾಪಾಡಿಕೊಳ್ಬೇಕು. ಸೊ ನಾನು ಸಾಯಬಾರ್ದು, ರೈಟ್? ಸಾವು ಕೂಡ ಒಂದು ಅನರ್ಥ, ರೈಟ್? ದೆನ್ ತಾಪತ್ರಯಗಳು, ಯಾರಿಗೂ ಬೇಕಿಲ್ಲ ತಾಪತ್ರಯಗಳು, ರೈಟ್? ಈಗ ಚಳಿ ಆಗ್ತಾಯಿದೆ, ಎಲ್ಲರೂ ಸ್ವೆಟ್ರ್ ಹಾಕೊಂಡು ಕೂತ್ಕೋತಾರೆ, ಬೇಕಿಲ್ಲ ಇಷ್ಟು ಚಳಿ, ಬಟ್ ಬರ್ತದೆ. ಅದೇ ಬೇಸಿಗೆಗಾಲದಲ್ಲಿ ಸೆಕೆ ಆಗ್ತದೆ, ರೈಟ್? ಕಾಟನ್ ಡ್ರೆಸ್, ಈಗ ವಿಂಟರ್ ಡ್ರೆಸ್. ಮತ್ತು ಸೆಕೆ ಆಗುವಾಗ ಎ ಸಿ ಹಾಕಬೇಕಾಗ್ತದೆ, ಅನ್ಕಂಫರ್ಟ್. ಈ ಡಿಸ್ಕಂಫರ್ಟ್ ಬೇಕಿಲ್ಲ ನಮಗೆ, ಇಟ್ಸ್ ಆಲ್ ಅನರ್ಥಸ್. ಬಟ್ ಬಿಕಾಸ್ ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿಸ್ ಬಾಡಿ, ನಾವು ಈ ದೇಹವನ್ನು ಒಪ್ಪಿಕೊಂಡಿರೋದ್ರಿಂದ ಈ ಕಷ್ಟಗಳಾಗ್ತಾ ಇದೆ. ಆದರೆ ನೋಡಿದರೆ ಆತ್ಮಕ್ಕೆ ಚಳಿ, ಗಾಳಿ, ಬಿಸಿಲು ಅದೇನು ವ್ಯತ್ಯಾಸ ಪಡೋದಿಲ್ಲ. ದೇರ್ ಇಸ್ ನೋ ಎಫೆಕ್ಟ್. ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನಚೈನಂ ಕ್ಲೇದ್ಯಂತ್ಯಾಪೋ ನ ಶೋಷಯತಿ ಮಾರುತಃ. ಕರೆಕ್ಟ್? ಸೊ ಆತ್ಮವನ್ನು ಸುಡೋದಕ್ಕೆ ಸಾಧ್ಯವಿಲ್ಲ, ಆತ್ಮವನ್ನು ಗಾಳಿಯಿಂದ ಒಣಗಿಸೋದಕ್ಕೆ ಸಾಧ್ಯವಿಲ್ಲ, ಆತ್ಮವನ್ನು ಕತ್ತರಿಸೋದಕ್ಕೆ ಸಾಧ್ಯವಿಲ್ಲ. ಸೊ ಆತ್ಮ ಈಸ್ ಎಟರ್ನಲ್, ಶಾಶ್ವತವಾದದ್ದು. ಚಳಿ, ಗಾಳಿ, ಮಳೆ ಯಾವುದು ಅದಕ್ಕೆ ಒಂದು ತೊಂದರೆ ಕೊಡೋಕ್ಕೆ ಸಾಧ್ಯವಿಲ್ಲ. ಆದರೆ ಯಾವಾಗ ನಾನು ಈ ದೇಹ ಅಂತ ತಿಳ್ಕೊತೀನಿ, ಆಗ ದೇಹಕ್ಕೆ ತೊಂದರೆ ಆದರೆ ನನಗೆ ತೊಂದರೆ ಆಗ್ತಾಯಿದೆ, ರೈಟ್? ಉದಾಹರಣೆಗೆ ಅಡುಗೆ ಮಾಡುವಾಗ ಏನೋ ಕಟ್ಟಾಯಿತು, ಕೈ ಸ್ವಲ್ಪ ಚಾಕುವಿಂದ ಕಟ್ಟಾಯಿತು, ನನ್ನ ಕೈ ಕಟ್ಟಾಯಿತು.
ಬಟ್ ಆ್ಯಕ್ಚುಲಿ ನನಗೇನೂ ಆಗಲಿಲ್ಲ, ಆತ್ಮಕ್ಕೇನೂ ಆಗಲಿಲ್ಲ, ಅದು ದೇಹಕ್ಕಾಗಿದೆ. ಆದರೆ ನಾನು ದೇಹ ಅಂತ ಭಾವಿಸ್ತೀನಿ, ಅದಕ್ಕೆ ನನಗೆ ತೊಂದರೆ ಆಯಿತು. ಹೌದಿಲ್ಲ? ಸೊ ನಿಮ್ಮ ಕಾರು ಓಡಿಸ್ತಾ ಇದ್ದಾರೆ, ನಿಮ್ಮ ಕಾರಿಗೆ ಏನಾದ್ರು ಧಕ್ಕೆ ಆಯಿತು, ಟಚ್ ಆಯಿತು ಅಥವಾ ಆ್ಯಕ್ಸಿಡೆಂಟ್ ಆಯಿತು, ನಿಮಗೆ ನೋವಾಗ್ತದೆ, ಅಯ್ಯೋ ನನ್ನ ಕಾರು. ಅದು ಬೇರೆಯವ್ರ ಕಾರಿಗಾದರೆ ಏನೂ ಅನಿಸೋದಿಲ್ಲ. ಯಾವ ವಸ್ತುವಿನ ಜೊತೆ ನಿಮ್ಮ ಸಂಬಂಧವಿದೆ ಅದಕ್ಕೇನಾದರೂ ಆದರೆ ನಿಮಗೇನೋ ತೊಂದರೆ ಆಗ್ತದೆ, ರೈಟ್? ಅದರ ಸಂಬಂಧಗಳು ಕೂಡ ನೀವು ಯಾರನ್ನಾದರೂ ನಿಮ್ಮವರು ಅಂತ ಭಾವಿಸಿದರೆ ಅವ್ರಿಗೇನಾದರೂ ನಿಮ್ಗೆ ತೊಂದರೆ ಆಗ್ತದೆ, ಕರೆಕ್ಟ್? ಸೊ ಅದು ಕನೆಕ್ಷನ್ ಇದೆ. ಸೊ ದಟ್ಸ್ ವೈ ದೇಹ ಅಂತ ತಿಳ್ಕೊಂಡಾಗ ಸಾಕಷ್ಟು, ದೇಹ ಅಂತ ತಿಳ್ಕೊಳ್ಳೋದೇ ಒಂದು ಅನರ್ಥ, ಅದರ ನಂತರ ಹಲವಾರು ಅನರ್ಥಗಳು ಉಂಟಾಗ್ತವೆ. ಅದರಲ್ಲೂ ಕೂಡ ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ್ಯ, ಮದ ಇತ್ಯಾದಿ, ದೀಸ್ ಆರ್ ಆಲ್ ಫರ್ದರ್ ಅನರ್ಥಸ್, ರೈಟ್? ಸೊ ಒಂದರಿಂದ ಒಂದು ಅನರ್ಥ ಹುಟ್ಟುತ್ತಾ ಹೋಗ್ತದೆ, ಕೀಪ್ಸ್ ಆನ್ ಮಲ್ಟಿಪ್ಲೈಯಿಂಗ್. ಈ ಎಲ್ಲ ಅನರ್ಥಗಳ ಕಾರಣದಿಂದ ನಾವು ಸಾಕಷ್ಟು ದುಃಖವನ್ನು ಈ ಜಗತ್ತಿನಲ್ಲಿ ಅನುಭವಿಸ್ತಾ ಇದ್ವಿ. ಈ ದುಃಖಗಳ ನಾಶ ಮಾಡೋದಕ್ಕೋಸ್ಕರ ಅನರ್ಥ ಉಪಶಮಂ, ರೈಟ್? ಸೊ ಒಬ್ಬ ವ್ಯಕ್ತಿ ಜೈಲಿಗೆ ಹೋದರೆ ಜೈಲಿಂದ ಹೊರಗಡೆ ಬರುವಂತಹ ಒಂದು ಮಾರ್ಗವನ್ನು ಕೂಡ ಹೇಳ್ಕೊಡ್ತಾ ಇರ್ತಾನೆ. ಹೌದು. ಸೊ ಜೈಲಲ್ಲಿ ಹೀಗೆ ಇರಬೇಕು, ನೀವು ಈ ನಿಯಮಗಳನ್ನು ಫಾಲೋ ಮಾಡಬೇಕು. ಸೊ ಇಷ್ಟು ವರ್ಷ ನೀವು ನಿಯಮಗಳನ್ನು ಫಾಲೋ ಮಾಡಿದರೆ, ನೀವು ಒಳ್ಳೆತನವನ್ನು ತೋರಿಸ್ಕೊಂಡ್ರೆ ನಿಮ್ಮನ್ನು ರಿಲೀಸ್ ಮಾಡ್ತೀವಿ, ಕರೆಕ್ಟ್? ಅದೇ ರೀತಿ ಜೀವಾತ್ಮಕ್ಕೂ ಕೂಡ ಒಂದು ಮೋಕ್ಷದ ದಾರಿಯನ್ನು ತೋರಿಸ್ಕೊಡ್ತಾರೆ. ಓಕೆ, ನೀನೇನೋ ಜೈಲಿಗೆ ಬಂದಿದ್ದೀಯಾ, ಈ ಭೌತಿಕ ತ್ರಿಗುಣಗಳ ದೇಹವನ್ನು ಒಪ್ಪಿಕೊಂಡಿದ್ದೀಯಾ, ಅದರಿಂದ ಹೊರಗೆ ಬರುವಂತಹ ಒಂದು ಮಾರ್ಗ ಕೂಡ ಹೇಳಿಕೊಡ್ತಾರೆ. ವ್ಯಾಸದೇವರು ಅದನ್ನು ಕೊಟ್ಟಿದ್ದಾರೆ. ಅನರ್ಥ ಉಪಶಮಂ, ಅನರ್ಥದ ನಾಶ ಮಾಡೋದಕ್ಕೆ ಭಕ್ತಿಯೋಗಂ ಅದಕ್ಷತೆ. ಈ ಅನರ್ಥಗಳ ನಾಶ ಮಾಡೋದಕ್ಕೆ ಭಕ್ತಿಯೋಗವೇ ಒಂದು ಮಾರ್ಗವಾಗಿದೆ. ಹಲವಾರು ಮಾರ್ಗಗಳಲ್ಲಿ ಭಕ್ತಿಯೋಗವೇ ತುಂಬ ಸರಳವಾದ ಮತ್ತು ಶ್ರೇಷ್ಠವಾದ ಮಾರ್ಗವಾಗಿದೆ. ಸೊ ಭಕ್ತಿಯೋಗ ಯಾವ ಗ್ರಂಥದಲ್ಲಿ ಸಿಗ್ತದೆ? ಭಗವದ್ಗೀತಾ ಮತ್ತು ಶ್ರೀಮದ್ ಭಾಗವತದಲ್ಲಿ ಭಕ್ತಿಯೋಗದ ವರ್ಣನೆ ಮಾಡಿದ್ದಾರೆ. ಈ ಭಕ್ತಿಯೋಗವನ್ನು ಅನುಸರಿಸುವುದರಿಂದ ನಾವು ಭಗವಂತನ ಹತ್ರ ಹೋಗ್ಬೋದು. ಭಕ್ತಿಯೋಗ ಇಸ್ ನಥಿಂಗ್ ಬಟ್ ಫಾಲೋಯಿಂಗ್ ದ ರೂಲ್ಸ್ ಆಫ್ ಕೃಷ್ಣ, ರೈಟ್? ಇಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಫಾಲೋ ಮಾಡ್ತೀವ. ಭಾರತದಲ್ಲಿ ಇರಬೇಕಂದ್ರೆ ಭಾರತದ ಕಾನ್ಸ್ಟಿಟ್ಯೂಷನ್ ಫಾಲೋ ಮಾಡಬೇಕು. ಅದೇ ರೀತಿ ಭಗವದ್ಧಾಮದಲ್ಲಿ ಇರಬೇಕಂದ್ರೆ ಏನೋ ಭಗವಂತನ ನಿಯಮ, ಅದೇನೋ ಭಗವಂತನ ಭಕ್ತಿ ಸೇವೆ. ಭಗವಂತನ ಭಕ್ತಿ ಸೇವೆ ಮಾಡುವವರು ಮಾತ್ರ ವೈಕುಂಠದಲ್ಲಿರೋದಕ್ಕೆ ಸಾಧ್ಯ. ಭಕ್ತಿ ಸೇವೆ ಮಾಡೋ ಇಚ್ಛೆ ಇಲ್ಲದೆ ಇರುವವರು ಇಲ್ಲಿಗೆ ಬರಬೇಕಾಗ್ತದೆ. ಸೊ ಭಕ್ತಿ ಸೇವೆಯನ್ನು ಭಾಗವತದಲ್ಲಿ ಚೆನ್ನಾಗಿ ವರ್ಣಿಸಿದ್ದಾರೆ. ಹಲವಾರು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ಭಕ್ತ ಪ್ರಹ್ಲಾದ, ನಾವು ಜ್ಞಾನಿ ಪ್ರಹ್ಲಾದ ಅಂತ ಹೇಳೋದಿಲ್ಲ, ಭಕ್ತ ಪ್ರಹ್ಲಾದ, ಭಕ್ತ ಧ್ರುವ, ರೈಟ್? ಸೊ ಭಕ್ತ ಅಂಬರೀಷ, ಭಕ್ತ ಪರೀಕ್ಷಿತ, ಭಕ್ತ ಯುಧಿಷ್ಠಿರ, ಹಲವಾರು ಶುದ್ಧ ಭಕ್ತರ ಚರಿತ್ರೆ ನಾವು ನೋಡ್ತಾ ಇದ್ದೀವಿ, ರೈಟ್? ಮತ್ತು ಗೋಪಿಕೆಯರು, ನಂತರ ಬಾಲಬಾಲಕರು, ಇವರೆಲ್ಲರೂ ಭಗವಂತನ ಭಕ್ತರು. ಅವರಿಂದ ನಾವು ಭಕ್ತಿ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಬೋದು. ಸೊ ಲೋಕಸ್ಯ ಅಜಾನತೋ ವಿದ್ವಾಂಸ ಚಕ್ರೆ ಸಾತ್ವತ ಸಂಹಿತಾಂ, ಸಾತ್ವತ ಸಂಹಿತ, ರೈಟ್? ಭಕ್ತರು ಓದಬೇಕಾದಂಥ ಒಂದು ಗ್ರಂಥ, ಅದು ಯಾವುದು? ಶ್ರೀಮದ್ ಭಾಗವತಂ. ಇದನ್ನು ರಚನೆ ಮಾಡಿದರು ಶೀಲ ವ್ಯಾಸದೇವರು. ಲೋಕಸ್ಯ ಜಾನತೋ, ಈ ಜಗತ್ತಿನಲ್ಲಿರುವ ಜೀವಿಗಳಿಗೆ ಮುಕ್ತಿಯನ್ನು ಕೊಡೋದಕ್ಕೆ, ಸುಖವನ್ನು ಕೊಡೋದಕ್ಕೆ ಒಂದು ಮಾರ್ಗವನ್ನು ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಪರೀಕ್ಷಿತ್ ಮಹಾರಾಜರು ಭಾಗವತವನ್ನು ಕೇಳ್ತಾ ಇದ್ದಾರೆ, ಶೌನಕಾದಿ ಋಷಿಗಳು ಭಾಗವತವನ್ನು ಕೇಳ್ತಾ ಇದ್ದಾರೆ ಸೂತ ಗೋಸ್ವಾಮಿಯಿಂದ. ಸೊ ರೈಟ್, ಅದು ಬರ್ತಾ ಇದೇನು? ಇಲ್ಲಿ ವ್ಯಾಸದೇವರು ಧ್ಯಾನದಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಧ್ಯಾನದಲ್ಲಿ ಕುಳಿತುಕೊಂಡು ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಕೃಷ್ಣನ ಪಕ್ಕದಲ್ಲಿ ಮಾಯಾದೇವಿಯನ್ನು ಕೂಡ ನೋಡ್ತಾ ಇದ್ದಾರೆ, ರೈಟ್? ಮಾಯಾದೇವಿಯ ಪ್ರಭಾವದಿಂದ ಜೀವಿಗಳು ತೊಂದರೆಯಲ್ಲಿದ್ದಾರೆ. ಸೊ ಅವರ ತೊಂದರೆಗೆ ಪರಿಹಾರಗಳನ್ನು ಕೊಡೋದಕ್ಕೆ ಭಾಗವತವನ್ನು ರಚಿಸಿದರು. ಭಾಗವತವನ್ನು ರಚಿಸಿ ಅವರು ಶುಕದೇವ ಗೋಸ್ವಾಮಿಯವರಿಗೆ ಬೋಧನೆ ಮಾಡಿದರು. ಶುಕದೇವ ಗೋಸ್ವಾಮಿಯವರು ಅದನ್ನು ಪರೀಕ್ಷಿತರಿಗೆ ಕೊಟ್ಟರು. ಪರೀಕ್ಷಿತ್ ಮಹಾರಾಜರು ಕುಳಿತಿದ್ದಾಗ ಅವರ ಜೊತೆ ಸೂತ ಗೋಸ್ವಾಮಿಯವರು ಕೂಡ ಭಾಗವತ ಕೇಳ್ತಾ ಇದ್ದರು. ಅವರು ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳಿಗೆ ಭಾಗವತವನ್ನು ಹೇಳಿಕೊಟ್ಟಿದ್ದಾರೆ. ಸೊ ಈ ರೀತಿ ಪರಂಪರೆ, ಭಾಗವತ ಪರಂಪರೆ ಬರ್ತಾ ಇದೆ. ಸಾಕ್ಷಾತ್ ಕೃಷ್ಣನಿಂದಲೇ ಅದು ಬರ್ತಾ ಇದೆ. ಈಗಲೂ ಕೂಡ ಈ ಜಗತ್ತಿನಲ್ಲಿ ಪ್ರಚಲಿತವಾಗಿದೆ.
ಭಾಗವತಂ. ಸೊ ಎಲ್ಲ ಶಾಸ್ತ್ರಗಳಲ್ಲಿ ಶ್ರೇಷ್ಠವಾದ ಶಾಸ್ತ್ರ ಭಾಗವತಂ. ಅದಕ್ಕೆ ಸಾತ್ವತ ಸಂಹಿತ ಅಂತ ಕರೀತಾರೆ ಇದಕ್ಕೆ. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ದ ಎಸೆನ್ಸ್ ಆಫ್ ಆಲ್ ದ ವೇದಾಸ್. ಸರ್ವ ವೇದ ಇತಿಹಾಸಾನಾಂ ಸಾರಂ ಸಾರಂ ಸಮುದ್ರತಂ. ಎಲ್ಲ ವೇದ ಇತಿಹಾಸಗಳ ಸಾರ ಶ್ರೀಮದ್ ಭಾಗವತಂ. ಸೊ ಶ್ರೀಮದ್ ಭಾಗವತಂ ಓದೋದ್ರಿಂದ ಏನು ಲಾಭ? ರೈಟ್, ವಾಟ್ ಇಸ್ ದ ಬೆನಿಫಿಟ್? ಅದನ್ನು 7ನೇ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ದಯವಿಟ್ಟು ಇನ್ನೊಮ್ಮೆ ಹೇಳಿ. ಯಸ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮಪೂರುಷೇ ಭಕ್ತಿರುತ್ಪದ್ಯತೆ ಪುಂಸಃ ಶೋಕಮೋಹ ಭಯಾಪಹ. ಯಸ್ಯಾಂ ಅಂದರೆ ಸಾತ್ವತ ಸಂಹಿತಾಯಾಮ್ ಶ್ರೀಮದ್ ಭಾಗವತಂ. ಭಾಗವತಂ ಶ್ರೂಯಮಾಣಾಯಾಂ ಕೇಳುವುದರಿಂದ ಏನಾಗ್ತದೆ? 3 ಲಾಭಗಳು. ಓಕೆ, ಅಲ್ಲಿ 2 ಲಾಭಗಳು ಅಂತ ಹೇಳ್ಬೋದು. ಒಂದು, ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪದ್ಯತೆ. ಭಗವಂತನ ಪ್ರತಿ ಭಕ್ತಿ ಭಾವನೆ ಉಂಟಾಗ್ತದೆ ಕೃಷ್ಣ ಕಥೆ ಕೇಳೋದ್ರಿಂದ. ನಂತರ ಶೋಕಮೋಹ ಭಯಾಪಹ. ಶೋಕಮೋಹ ಭಯದ ನಾಶವಾಗ್ತದೆ. ಓಕೆ, ಇದರ ಬಗ್ಗೆ ಚರ್ಚೆ ಮಾಡೋಣ ವಿಸ್ತಾರವಾಗಿ ಇವತ್ತು. ಸೊ ಶೋಕಮೋಹ ಭಯಾಪಹ. ಫಸ್ಟ್ ವಿಲ್ ಸಿ ಅಬೌಟ್ ಶೋಕಮೋಹ ಭಯ, ದೆನ್ ವಿಲ್ ಸಿ ಅಬೌಟ್ ಭಕ್ತಿರುತ್ಪದ್ಯತೆ. ಈ ಜಗತ್ತಿನಲ್ಲಿ 3 ಕೆಟ್ಟ ಏನಂತಾರೆ ಭಾವನೆಗಳಿದ್ರೆ ಶೋಕ ಮೋಹ ಭಯ. ರೈಟ್. ಶೋಕ ಅಂತಂದ್ರೇನು? ಎಸ್, ಶೋಕ ಅಂದ್ರೇನು? ದುಃಖ, ಲ್ಯಾಮೆಂಟೇಷನ್. ಶೋಕ ಯಾವಾಗ ಆಗ್ತದೆ? ಬೇಕಾಗದೇ ಇರೋದು ಸಿಗಲಿಲ್ಲ ಅಂದರೆ ಶೋಕ ಆಗ್ತದೆ. ಅಯ್ಯೋ ಸಿಗಲಿಲ್ಲ, ಶೋಕ ಆಯಿತು. ರೈಟ್. ಜಲ್ಲಿ ವಿ ಹ್ಯಾವ್ ಲ್ಯಾಮೆಂಟೇಷನ್ ಅಬೌಟ್ ಪಾಸ್ಟ್. ರೈಟ್. ಏನು ಹಿಂದೆ ಏನೋ ಆಗಿತ್ತು ಅದನ್ನು ಯೋಚನೆ ಮಾಡ್ತಾ ಮಾಡ್ತಾ ಶೋಕ ವ್ಯಕ್ತಪಡಿಸ್ತೀವಿ. ಸೊ ಸ್ವಲ್ಪ ಯಾರು ತಿಳ್ಕೊಂಡ್ರು ಅವ್ರನ್ನ ನೆನೆಸ್ತಾ ಶೋಕ ಮಾಡೋದು. ಅಥವಾ ಏನೋ ಕಳ್ಕೊಂಡ್ವಿ, ದುಡ್ಡು ಕಳೀತು, ವ್ಯಾಲೆಟ್ ಕಳೆದೋಯ್ತು. ರೈಟ್. ಒಬ್ಬ ಭಕ್ತಂದು ವ್ಯಾಲೆಟ್ ಕಳೆದೋಗಿತ್ತು. ರೈಟ್. ಗಾಡೀಲಿ ಬರುವಾಗ ಎಲ್ಲೋ ಬಿದ್ದೋಯ್ತು. ಹಾಂ, ಮೊಬೈಲ್ ಕಳೆದೋಯ್ತಾ ನಿಮ್ದಾ? ನಿನ್ನೆನೇ ಒಬ್ಬ ಹುಡುಗ ಹೇಳ್ತಾ ಇದ್ದೆ, ಪ್ರಭುಜಿ ನಂದು ಐಫೋನ್ ಬಸ್ಸಲ್ಲಿ ಇಟ್ಕೊಂಡು ಬರ್ತಾಯಿದ್ದೆ, ಯಾರೋ ತೊಗೊಂಡ್ಬಿಟ್ಟ, ಸಿಂಪಲ್ ಮೊಬೈಲ್ ತೊಗೊಂಡಿದ್ದೀನಿ ಅಂತ. ಸೊ ಶೋಕ, ವೆನ್ ಯು ಲೂಸ್ ಸಮಥಿಂಗ್ ಮಟೀರಿಯಲ್ ಟು ವಿಚ್ ಯು ಆರ್ ಅಟ್ಯಾಚ್ಡ್. ರೈಟ್. ಆ ಒಂದು ವಸ್ತು ಕಳ್ಕೊಂಡಾಗ, ಪ್ರಿಯವಾದ ವಸ್ತುವನ್ನು ಕಳ್ಕೊಂಡಾಗ ಶೋಕ ಆಗ್ತದೆ. ಏಕೆಂದರೆ ನನ್ನದು ಅಂತ ನಾನು ತಿಳ್ಕೊಂಡಿದ್ದೆ, ಆದರೆ ನನ್ನಿಂದ ದೂರವಾಯಿತು. ಸೊ ದಟ್ ಬಿಕಮ್ಸ್ ಶೋಕ. ಸೊ ಶೋಕ ಇಸ್ ಎ ವೆರಿ ವೆರಿ ಡೀಪ್ ಎಮೋಷನ್, ಮಟೀರಿಯಲ್ ಎಮೋಷನ್. ಸೊ ಭೌತಿಕ ಪ್ರಜ್ಞೆಯಲ್ಲಿರೋರಿಗೆ ತುಂಬ ಶೋಕ ಆಗ್ತದೆ. ವೆರಿ ವೆರಿ ಯಾರಾದರೂ ಬಿಸ್ನೆಸ್ಸಲ್ಲಿ ಕಳ್ಕೊಂಬಿಟ್ರು, ತುಂಬ ದುಡ್ಡನ್ನು ಕಳ್ಕೊಂಬಿಟ್ರು, ಏನಾಗ್ತದೆ? ಶೋಕ ಆಗ್ತದೆ. ರೈಟ್. ಬಿಕಾಸ್ ಅವನು ಶ್ರೀಮಂತನಾಗಿದ್ದ, ಕರೋಡ್ಪತಿ ಆಗಿದ್ದ, ಸಡನ್ನಾಗಿ ರೋಡ್ಪತಿ ಆಗ್ತಾನೆ, ರೋಡಿಗೆ ಬಂದುಬಿಡ್ತಾನೆ, ರಸ್ತೆಗೆ ಬಂದುಬಿಡ್ತಾನೆ. ಸೊ ದಟ್ ಇಸ್ ಲ್ಯಾಮೆಂಟೇಷನ್, ಶೋಕ. ಅದು ಯಾರಿಗೆ ಭೌತಿಕ ಆಸಕ್ತಿ ಇಲ್ಲ, ಭೌತಿಕ ಏನು ಗುರುತು ಇಲ್ಲ, ಅವರಿಗೆ ಶೋಕ ಆಗೋದಿಲ್ಲ. ರೈಟ್. ಸೊ ಒಮ್ಮೆ ಶಿಲ ಪ್ರಭುಪಾದರು ಅವರು ಝಾನ್ಸಿಲಿದ್ದರು. ರೈಟ್. ಪೂರ್ವಾಶ್ರಮದಲ್ಲಿ ಅವ್ರದ್ದು ಒಂದು ಫ್ಯಾಕ್ಟ್ರಿ ಇತ್ತು. ಸೊ ಅಲಹಾಬಾದಲ್ಲಿ ಫ್ಯಾಕ್ಟ್ರಿ ನಡೆಸ್ತಾಯಿದ್ರು, ಮೆಡಿಸಿನ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು. ಸೊ ಒಮ್ಮೆ ಒಂದು ಲೆಟ್ರ್ ಬರ್ತದೆ ಶಿಲ ಪ್ರಭುಪಾದರಿಗೆ, ಅಭಯ್ ಬಾಬು ನಿಮ್ಮ ಫ್ಯಾಕ್ಟ್ರಿ ಕಳ್ತನ ಆಗಿದೆ, ಎಲ್ಲ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಸೊ ಕಂಗಾಲಾಗಿದ್ದೀರಾ ಅಂತ ಲೆಟ್ರ್ ಬರ್ತದೆ. ಅದನ್ನು ನೋಡಿದ ತಕ್ಷಣ, ಓದಿದ ತಕ್ಷಣ ಪ್ರಭುಪಾದರು ನಗ್ತಾರೆ, ಸ್ಮೈಲ್ ಮಾಡ್ತಾರೆ. ಸ್ಮೈಲ್ ಮಾಡಿ ಭಾಗವತದ ಒಂದು ಶ್ಲೋಕವನ್ನು ಹೇಳ್ತಾರೆ. ಎಂಥ ಶ್ಲೋಕ ಅದು? ಯಸ್ಯಾಹಂ ಅನುಗೃಹಣಾಮಿ ಹರಿಷ್ಯೇತ ಧನಂ ಶನೇ ತಥೋ ಧನಂ ತ್ಯಜಂತ್ಯಸ್ಯ ಸುಜನ ದುಃಖ ದುಃಖಿತಾ. ಯಾರ ಮೇಲೆ ಕೃಷ್ಣ ವಿಶೇಷ ಅನುಗ್ರಹವನ್ನು ತೋರಿಸ್ತಾನೆ, ಎಲ್ಲ ಭೌತಿಕ ಆಸಕ್ತಿಗಳನ್ನು ತೊಗೊಂಡ್ಬಿಡ್ತಾನೆ. ಹಿ ರಿಮೂವ್ಸ್ ಆಲ್ ದೋಸ್ ಥಿಂಗ್ಸ್. ಯಸ್ಯ ಅಹಂ ಅನುಗ್ರಹಣಾಮಿ ಹರಿಷ್ಯೇತ ಧನಂ. ಈ ಶ್ಲೋಕವನ್ನು ನೆನೆಸ್ಕೊಂಡು ನಗ್ತಾರೆ. ಆಗ ಹೇಳ್ತಾರೆ, ಇದೊಂದು ಲಾಸ್ಟ್ ಆಸಕ್ತಿ ಉಳಿದಿತ್ತು, ಕೃಷ್ಣ ಅದನ್ನು ಎತ್ಕೊಂಡ್ಬಿಟ್ಟ, ಈಗ ನಾನು ಫುಲ್ಲಿ
ಸರೆಂಡರ್ ಆಗ್ತೇನೆ ಕೃಷ್ಣನಿಗೆ. ರೈಟ್. ಕೆಲವೊಮ್ಮೆ ಕೃಷ್ಣ ಯಾವುದೇ ಒಂದು ವಸ್ತು ಅಥವಾ ಏನೋ ಒಂದು ಸಂದರ್ಭ ಭಕ್ತನ ಪ್ರಗತಿಗೆ ಒಂದು ಬಾಧೆ ಉಂಟು ಮಾಡ್ತಾ ಇದ್ದರೆ ಕೃಷ್ಣನ ವಿಶೇಷ ಅನುಗ್ರಹ ಏನು? ಅದು ಆ ಒಂದು ವಸ್ತುವನ್ನು ಎತ್ಕೊಂಡ್ಬಿಡ್ತಾನೆ. ಆಗ ಭಕ್ತ ಏನು ಮಾಡ್ತಾನೆ? ಯಾವುದೇ ದಾರಿ ಸಿಗದೆ ಕೃಷ್ಣನಿಗೆ ಫುಲ್ಲಿ ಸರೆಂಡರ್ ಆಗ್ತಾನೆ. ರೈಟ್. ಸೊ ಕೃಷ್ಣ ಸಮ್ಟೈಮ್ಸ್ ಚೆಕ್ಮೇಟ್ಸ್ ಇಸ್ ಡಿವೋಟಿ. ಚೆಸ್ ಆಡೋರಿಗೆ ಗೊತ್ತಿರಬೇಕು, ಚೆಕ್ಮೇಟ್ ಗೊತ್ತಲ್ಲ. ಸೊ ರಾಜನನ್ನು ಚೆಕ್ಮೇಟ್ ಮಾಡೋದು, ಚೆಸ್ಸಲ್ಲಿ ಗೆದಿಯೋದಂದ್ರೆ ಏನು? ರಾಜ ಇದ್ದರೆ ಚೆಕ್ಮೇಟ್ ಮಾಡಬೇಕಷ್ಟೇ. ಸೊ ಸಿಮಿಲರ್ಲಿ ಕೃಷ್ಣ ಇಸ್ ಆಲ್ಸೋ ಪ್ಲೇಯಿಂಗ್ ಎ ಗೇಮ್ ವಿತ್ ಅಸ್. ಹಿ ಚೆಕ್ಮೇಟ್ಸ್ ಅಸ್, ನೋ ಅದರ್ ವೇ, ಸರೆಂಡರ್, ದಟ್ಸ್ ಆಲ್. ಅಲ್ಟಿಮೇಟ್ಲಿ ಅದೇ ಆಗಬೇಕು. ಸೊ ಕೆಲವೊಬ್ಬರಿಗೆ ಕೃಷ್ಣ ಚೆಕ್ಮೇಟ್ ಮಾಡೋದಿಲ್ಲ, ಆಟ ಆಡೋ ಅಂತ ನೀನಿಷ್ಟು. ಆದರೆ ಯಾರ ಮೇಲೆ ವಿಶೇಷ ಅನುಗ್ರಹ ತೋರಿಸ್ತಾನೆ ಅವರನ್ನು ಚೆಕ್ಮೇಟ್ ಮಾಡ್ತಾನೆ. ಸೊ ನೋ ಅದರ್ ವೇ, ಎಲ್ಲೂ ಹೋಗಂಗಿಲ್ಲ, ಎಲ್ಲಿಗೆ ಬರಬೇಕು, ಕಂಪ್ಲೀಟ್ ಸರೆಂಡರ್ ಟು ಕೃಷ್ಣ. ಸೊ ಅದು ಶೋಕ. ಸೊ ಶೋಕ ಹ್ಯಾಪನ್ಸ್ ಬಿಕಾಸ್ ವಿ ಲೂಸ್ ಸಮಥಿಂಗ್. ಬಟ್ ಶುದ್ಧ ಭಕ್ತರು ಏನೇ ಕಳ್ಕೊಂಡ್ರು ಅವ್ರಿಗೆ ದುಃಖ ಆಗೋದಿಲ್ಲ. ದುಃಖ ಯಾವಾಗ ಆಗ್ತದೆ ಅವ್ರಿಗೆ? ಬೈ ಸೀಯಿಂಗ್ ಅದರ್ಸ್ ದುಃಖ, ಇನ್ನೊಬ್ಬರ ದುಃಖವನ್ನು ನೋಡಿ ದುಃಖ ಆಗ್ತದೆ. ಉದಾಹರಣೆಗೆ ಪರೀಕ್ಷಿತ್ ಮಹಾರಾಜರು ನರಕದ ವರ್ಣನೆಯನ್ನು ಕೇಳ್ತಾರೆ. ಪಂಚಮ ಸ್ಕಂದದ ಕೊನೆ ಭಾಗದಲ್ಲಿ ನರಕದ ವರ್ಣನೆ ಬರ್ತದೆ. ಆ ನರಕದ ವರ್ಣನೆಯನ್ನು ಕೇಳಿ ಅವರಿಗೆ ಶೋಕ ಉಂಟಾಯಿತು. ಅಯ್ಯೋ, ಇವರು ಎಷ್ಟು ತೊಂದರೆಯಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ನೋವು ಉಂಟಾಗ್ತದೆ ಅವ್ರಿಗೆ. ಇವರ ಮುಕ್ತಿಗೆ ಏನು ಪರಿಹಾರ? ರೈಟ್. ಸೊ ವಾಟ್ ಈಸ್ ದ ಸೊಲ್ಯೂಷನ್ ಅಂತ ಅವರು ಯೋಚನೆ ಮಾಡ್ತಾ ಇದ್ದರು. ಆಗ ಶುಕದೇವ್ ಗೋಸ್ವಾಮಿಗೆ ಪ್ರಶ್ನೆ ಕೇಳ್ತಾರೆ, ಗುರುಗಳೇ, ಈ ದುಃಖದಿಂದ ಹೇಗೆ ಪರಿಹಾರ ಆಗ್ತದೆ? ದಯವಿಟ್ಟು ಒಂದು ಮಾರ್ಗವನ್ನು ಸೂಚಿಸಿ ಅಂತ. ಸೊ ಅಲ್ಲಿ ಶಿಲ್ಪರವಾದರು ಬರೀತಾರೆ 6ನೇ ಸ್ಕಂದದ ಪ್ರಾರಂಭದಲ್ಲಿ, ಶುದ್ಧ ಭಕ್ತನಿಗೆ ಯಾವುದೇ ತೊಂದರೆ ಇಲ್ಲ, ಒಂದೇ ಒಂದು ತೊಂದರೆ, ಅದೇನೆಂದರೆ ಇನ್ನೊಬ್ಬರ ತೊಂದರೆ ನೋಡಿ ಅವರಿಗೆ ತೊಂದರೆ ಆಗ್ತದೆ. ಸೊ ದಟ್ ಈಸ್ ಅ ಪ್ಯೂರ್ ಡ್ಯೂಟಿ ಪ್ಲ್ಯಾಟ್ಫಾರ್ಮ್. ಸೊ ಈ ವಾಂಟ್ಸ್ ಟು ಹೆಲ್ಪ್ ಅದರ್ಸ್. ಆಗ ಶುಕದೇವ್ ಗೋಸ್ವಾಮಿಯವರು ನಾಮ ಸಂಕೀರ್ತನೆ ಬಗ್ಗೆ ಹೇಳ್ತಾರೆ. ರೈಟ್. ಭಗವಂತನ ಭಕ್ತಿ ಸೇವೆ, ವಿಶೇಷವಾಗಿ ನಾಮ ಸಂಕೀರ್ತನೆ ಮಾಡೋದ್ರಿಂದ ಅವನ ಎಲ್ಲ ತೊಂದರೆಗಳು ನಿರ್ಮೂಲನೆ ಆಗ್ತದೆ, ಅವರ ಪಾಪದಿಂದ ಅವರಿಗೆ ಮುಕ್ತಿ ಸಿಗ್ತದೆ, ನರಕದಿಂದ ಮುಕ್ತಿ ಸಿಗ್ತದೆ ಅಂತ ಹೇಳ್ತಾರೆ. ಸೊ ಶುದ್ಧ ಭಕ್ತರಿಗೆ ಶೋಕ ಆಗೋದಿಲ್ಲ, ಆದರೆ ಭೌತಿಕ ಆಸಕ್ತಿ ಉಳ್ಳವರಿಗೆ ತುಂಬ ಶೋಕ ಉಂಟಾಗ್ತದೆ ಜೀವನದಲ್ಲಿ. ಸೊ ಎರಡನೇ ಒಂದು ಗುಣ ಮೋಹ. ಮೋಹ ಅಂತಂದರೆ ಅಟ್ಯಾಚ್ಮೆಂಟ್. ಮೋಹ ಅಂದರೆ ಪ್ರೀತಿ ಅಥವಾ ಇಚ್ಛೆ. ವ್ಯಾಮೋಹ ಅಂತ ಹೇಳ್ತಾ ಇದ್ದಾರೆ. ವ್ಯಾಮೋಹ, ಓಕೆ, ಅದು ವಿಶಿಷ್ಟವಾದ ಮೋಹ, ವ್ಯಾಮೋಹ. ರೈಟ್. ದೆನ್ ಸೊ ಮೋಹ ಅಂದರೆ ಇಲ್ಯೂಷನ್ ಅಂತ ಅರ್ಥ. ಇಲ್ಯೂಷನ್ ಅಂತಂದರೆ ಅಸತ್ಯವನ್ನು ಸತ್ಯ ಅಂತ ಪರಿಗಣಿಸುವುದು, ಸತ್ಯವನ್ನು ಅಸತ್ಯ ಅಂತ ಪರಿಗಣಿಸುವುದು. ದಟ್ಸ್ ಕಾಲ್ಡ್ ಇಲ್ಯೂಷನ್, ಮೋಹ. ರೈಟ್. ಸೊ ನಾನು ಈ ದೇಹವಲ್ಲ, ಆತ್ಮ, ಆದರೆ ನಾನು ಈ ದೇಹ ಅಂತ ಪರಿಗಣಿಸುವುದು ಮೋಹ. ಕರೆಕ್ಟ್. ಸೊ ದಟ್ ಇಸ್ ಇಲ್ಯೂಷನ್. ಸತ್ಯವನ್ನು ಅಸತ್ಯ, ಅಸತ್ಯವನ್ನು ಸತ್ಯ ಅಂತ ತಿಳ್ಕೊಳ್ಳೋದು, ದಟ್ಸ್ ಕಾಲ್ಡ್ ಮೋಹ. ಸೊ ಕೃಷ್ಣ ಸೇಸ್ ಇನ್ ಭಗವದ್ಗೀತಾ, ಧರ್ಮವನ್ನು ಅಧರ್ಮ, ಅಧರ್ಮವನ್ನು ಧರ್ಮ ಅಂತ ತಿಳ್ಕೊತಾರೆ ಕೆಲವರು. ಅಜ್ಞಾನದಲ್ಲಿ ಆ ರೀತಿ ತಿಳ್ಕೊತಾರೆ. ಸೊ ಈ ಸುಳ್ಳನ್ನು ಸತ್ಯ ಅಂತ ಪರಿಗಣಿಸುವುದು ಮೋಹ. ರೈಟ್. ಸೊ ಉದಾಹರಣೆಗೆ ಕಗ್ಗತ್ತಲಿನಲ್ಲಿ ಅಮಾವಾಸ್ಯೆ ರಾತ್ರಿ ದಿನ ಏನು ಕಾಣಿಸ್ತಾ ಇಲ್ಲ, ಆಗ ಕಿಟಕಿಯಿಂದ ಏನೋ ಸದ್ದು ಬರ್ತದೆ, ತಕ್ಷಣ ಭಯ ಆಗ್ತದೆ. ಈಗ ವೆರಿ ಫಿಯರ್ಫುಲ್. ಬೈ ಏನು ಹಾವು ಬಂತ, ಏನು ಬಂತ ಅಂತ. ಕೆಲವೊಮ್ಮೆ ಹಗ್ಗವನ್ನು ಇಟ್ಕೊಂಡಾಗ ಅದು ಹಾವು ಅಂತ ಕಾಣಿಸ್ತದೆ. ರೈಟ್. ಸೊ ರೋಪ್ ಅಪಿಯರ್ಸ್ ಟು ಬಿ ಲೈಕ್ ಸ್ನೇಕ್. ದಟ್ ಇಸ್ ಆಲ್ಸೋ ಕಾಲ್ಡ್ ಇಲ್ಯೂಷನ್, ಮೋಹ. ಸೊ ಟು ಕನ್ಸಿಡರ್ ದಟ್ ವಿಚ್ ಇಸ್ ಫಾಲ್ಸ್ ಟು ಬಿ ಟ್ರೂ, ದಟ್ ಈಸ್ ಕಾಲ್ಡ್ ಮೋಹ. ದಿಸ್ ಬಾಡಿ ಈಸ್ ಫಾಲ್ಸ್, ಈ ದೇಹ ಸುಳ್ಳು, ಬಟ್ ಈ ದೇಹವನ್ನು ನಾನು ಈ ದೇಹ ಅಂತ ತಿಳ್ಕೊಳ್ಳೋದು, ದಟ್ ಈಸ್ ಸುಳ್ಳು, ದಟ್ ಈಸ್ ಮೋಹ. ಸೊ ವ್ಯಾಮೋಹ ಅಂತಂದರೆ ಈ ದೇಹಕ್ಕೆ ಸಂಬಂಧವಾದ ವಸ್ತುಗಳು ನನ್ನದು, ಮೋಹ. ರೈಟ್. ಸೊ ದಟ್ಸ್ ಎಕ್ಸ್ಟೆಂಡೆಡ್ ಇಲ್ಯೂಷನ್, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಲೈಫ್, ಅಟ್ಯಾಚ್ಮೆಂಟ್ಸ್ ಕೂಡ ಮೋಹ ಅಂತ ಕರೀತಾರೆ. ಕರೆಕ್ಟ್. ಸೊ ಮೋಹದಿಂದ ಕೂಡ ದುಃಖ ಆಗ್ತದೆ.
That moha is also not happiness. It gives the illusion of happiness, but it gives more pain. ರೈಟ್. ಈ ಎಲ್ಲ ಭಾವನೆಗಳೇನಿವೆ, ಶೋಕ, ಮೋಹ, ಭಯ, ಅವೆಲ್ಲ ದುಃಖವೇ ಉಂಟು ಮಾಡ್ತವೆ. ಬಟ್ ಯಾವಾಗ ನಾವು ಈ ಶೋಕ ಮೋಹದ ಭಯದಿಂದ ಮುಕ್ತರಾಗ್ತೀವಿ, ಆಗ ನಿಜವಾದ ಸುಖ ನಮಗೆ ಸಿಗ್ತದೆ. ಸೊ ಮೋಹದ ಬಗ್ಗೆ ಚರ್ಚೆ ಮಾಡಿದ್ವಿ. ಭಯ ಯಾಕಾಗ್ತದೆ? ಅನಿಲೇಷನ್, ಸಾವು, ಡಿಸ್ಟ್ರಕ್ಷನ್, ಫಿಯರ್ ಆಫ್ ಡಿಸ್ಟ್ರಕ್ಷನ್, ಭಯ. ಯು ಟೆಲಿಂಗ್ ಭಯ ಈಸ್ ಬಿಕಾಸ್ ಆಫ್ ಫಿಯರ್ ಆಫ್ ಡಿಸ್ಟ್ರಕ್ಷನ್. ಭಯ ಅಂದರೆ ಫಿಯರ್, ಭಯ, ರೈಟ್? ಫಿಯರ್, ಎಮೋಷನ್ ಆಫ್ ಫಿಯರ್. ಸೊ ವಿ ಫಿಯರ್ ಡೆತ್, ವಿ ಫಿಯರ್ ಡಿಸೀಸ್, ರೈಟ್? ವ್ಯಾಧಿ, ಮೃತ್ಯು, ಇದರಿಂದ ತುಂಬ ಭಯ, ಆಲೋಚನೆಯಿಂದಲೇ ಭಯ ಆಗ್ತದೆ ಜನರಿಗೆ. ಕರೆಕ್ಟ್. ಸೊ ಭಯ ಈಸ್ ಅಬೌಟ್ ಫ್ಯೂಚರ್, ಫಿಯರ್ ಆಫ್ ಫ್ಯೂಚರ್, ಆ್ಯಂಡ್ ದೆನ್ ಇಲ್ಯೂಷನ್ ಅಬೌಟ್ ಪಾಸ್ಟ್, ಮೋಹ ಭೂತಕಾಲದ್ದು, ವರ್ತಮಾನದಲ್ಲಿ ಮೋಹ, ಶೋಕ, ಮೋಹ, ಭಯ, ರೈಟ್? ಸೊ ಫಿಯರ್ ಆಫ್ ಫ್ಯೂಚರ್, ಇಲ್ಯೂಷನ್ ಆಫ್ ದ ಪ್ರೆಸೆಂಟ್, ಆ್ಯಂಡ್ ಲ್ಯಾಮೆಂಟೇಷನ್ ಅಬೌಟ್ ದ ಪಾಸ್ಟ್. ಸೊ ಜೀವಾತ್ಮ ನೋಡಿದರೆ ಯಾವಾಗಲೂ ಸುಖವಾಗಿಲ್ಲ. ಹಿಂದೆನೂ ಸುಖವಾಗಿರಲಿಲ್ಲ, ಈಗಲೂ ಸುಖವಾಗಿಲ್ಲ, ಮುಂದೆನೂ ಸುಖವಾಗಿರೋದಿಲ್ಲ. ಎಲ್ಲಿವರೆಗೂ ಅವನಿಗೆ ಭೌತಿಕ ಆಸಕ್ತಿ ಇದೆ, ಅಟ್ಯಾಚ್ಮೆಂಟ್ಸ್ ಇದೆ, ಅಲ್ಲಿವರೆಗೂ ನಿಜವಾದ ಸುಖವನ್ನು ಅನುಭವಿಸೋದಿಲ್ಲ. ರೈಟ್? ನೌ ಹಿ ಈಸ್ ದೇರ್ ಇನ್ ದ ಪ್ರೆಸೆಂಟ್, ಬಟ್ ಹಿ ಈಸ್ ಥಿಂಕಿಂಗ್ ನೌ ಐ ಆಮ್ ಅನ್ಹ್ಯಾಪಿ, ಬಟ್ ಫ್ಯೂಚರ್ ಐಲ್ ಬಿ ಹ್ಯಾಪಿ. ಕರೆಕ್ಟ್? ರಿಟೈರ್ಮೆಂಟ್ ಆದಾಗ ಸುಖವಾಗಿರ್ತೀವಿ. ರೈಟ್? ಚಿಕ್ಕ ಮಕ್ಕಳು ಏನು ಮಾಡ್ತಾರೆ? ನಾನು ಸ್ಕೂಲಿಗೆ ಹೋದರೆ ಸುಖವಾಗಿರ್ತೀನಿ, ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಪಡೆದ್ರೆ ಸುಖವಾಗಿರ್ತೀನಿ, ಫಸ್ಟ್ ರ್ಯಾಂಕ್ ಪಡೆದ ಮೇಲೆ ಒಳ್ಳೆ ಜಾಬ್ ಸಿಕ್ಕರೆ ಸುಖವಾಗಿರ್ತೀನಿ, ಜಾಬ್ ಸಿಕ್ಕ ಮೇಲೆ ಪ್ರಮೋಷನ್ ಆದಮೇಲೆ ಸುಖವಾಗಿರ್ತೀನಿ. ಸೊ ನೋಡಿ, ಆಲ್ವೇಸ್ ಈಸ್ ಥಿಂಕಿಂಗ್ ಐ ವಿಲ್ ಬಿ ಹ್ಯಾಪಿ ಇನ್ ದ ಫ್ಯೂಚರ್. ಭವಿಷ್ಯ ಕಾಲದಲ್ಲಿ ಸುಖವಾಗಿರ್ತೀನಿ ಅಂತ ಆ ಸುಖದ ಹಿಂದೆ ಓಡ್ತಾ ಇದ್ದಾನೆ. ಆ ಸುಖ ಕೈಗೆ ಸಿಗೋದೇ ಇಲ್ಲ, ಸಿಗದೆ ಸತ್ತೋಗ್ತಾನೆ. ರೈಟ್? ಜಾಬ್ ಮಾಡೋರು, ನಾನು ರಿಟೈರ್ಮೆಂಟ್ ಒಳಗಡೆ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಸಂಗ್ರಹ ಮಾಡಿ ನಾನು ಇಟ್ಕೊಂಡ್ರೆ ಸುಖವಾಗಿರ್ತೀನಿ ರಿಟೈರ್ಮೆಂಟ್ ಲೈಫಲ್ಲಿ. ಅದು ರಿಟೈರ್ಡ್ ಲೈಫಲ್ಲೂ ಕೂಡ ಚಿಂತನೆಗಳು ಕಾಡ್ತಾ ಇರ್ತವೆ. ಸೇವ್ ಮಾಡಿರೋ ದುಡ್ಡೆಲ್ಲ ಬೇರೆ ಯಾರು ಎಂಜಾಯ್ ಮಾಡ್ತಾರೆ, ಅವ್ನಿಗೆ ಎಂಜಾಯ್ ಮಾಡೋಕ್ಕಾಗಲ್ಲ. ರೈಟ್? ಓಲ್ಡ್ ಏಜಲ್ಲಿ ಡೈಜೆಸ್ಟಿವ್ ಪ್ರಾಬ್ಲಮ್, ಡೈಜೆಷನ್ ಪ್ರಾಬ್ಲಮ್ ಇರ್ತದೆ. ಸಾಕಷ್ಟು ದುಡ್ಡಿದ್ರು ಕೂಡ ತಿನ್ನೋಕ್ಕಾಗತ್ತಾ? ಇಲ್ಲ ತಾನೆ, ಹೌದಿಲ್ವಾ? ಮತ್ತು ಬಾಡಿಯಲ್ಲಿ ಶಕ್ತಿ ಕೂಡ ಇರೋದಿಲ್ಲ. ಸೊ ಆ ದುಡ್ಡನ್ನು ಎಂಜಾಯ್ ಮಾಡೋ ಸಾಮರ್ಥ್ಯ ಕೂಡ ಇರೋದಿಲ್ಲ. ಬರೀ ದುಡ್ಡನ್ನು ನೋಡ್ತಾ ಅವ್ನು ಸುಖವಾಗಿರ್ತಾನೆ ಅಷ್ಟೇ, ಬಟ್ ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಆದರೆ ಇಡೀ ಜೀವನ ದುಡ್ಡಿಗೋಸ್ಕರ ಕಷ್ಟಪಟ್ಟ, ಈಗ ದುಡ್ಡಿದೆ, ಸುಖ ಇಲ್ಲ. ದ್ಯಾಟ್ ಇಸ್ ಎ ಪ್ಯಾರಾಡಾಕ್ಸ್. ಇಂಗ್ಲೀಷಲ್ಲಿ ಪ್ಯಾರಾಡಾಕ್ಸ್ ಅಂತಾರೆ, ಅಪೋಸಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಎಮೋಷನ್ಸ್. ಸೊ ವೆನ್ ಯು ಹ್ಯಾವ್ ಫೆಸಿಲಿಟಿ ಟು ಎಂಜಾಯ್, ಯು ಡೋಂಟ್ ಹ್ಯಾವ್ ಕೆಪಾಸಿಟಿ ಟು ಎಂಜಾಯ್. ಆ್ಯಂಡ್ ವೆನ್ ಯು ಹ್ಯಾವ್ ಕೆಪಾಸಿಟಿ ಟು ಎಂಜಾಯ್, ಯು ಡೋಂಟ್ ಹ್ಯಾವ್ ಫೆಸಿಲಿಟಿ ಟು ಎಂಜಾಯ್. ಜೀವನದ ಪ್ರಾರಂಭದಲ್ಲಿ ಶಕ್ತಿ ಇದೆ ಎಂಜಾಯ್ ಮಾಡೋದಕ್ಕೆ, ದುಡ್ಡಿಲ್ಲ. ಜೀವನದ ಅಂತ್ಯದಲ್ಲಿ ದುಡ್ಡಿದೆ, ಶಕ್ತಿ ಇಲ್ಲ. ಸೊ ಇಸ್ ಎ ಪ್ಯಾರಾಡಾಕ್ಸ್. ಸೊ ಇದು ವಿಚಿತ್ರ. ಸೊ ದಟ್ಸ್ ವೈ ಪೀಪಲ್ ಆರ್ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್, ಬಟ್ ನಿಜವಾದ ಹ್ಯಾಪಿನೆಸ್ ಅವ್ರಿಗೆ ಸಿಗ್ತಾ ಇಲ್ಲ. ಯಾಕೆಂದರೆ ಅವರು ಭೌತಿಕ ಕಾರ್ಯಗಳಲ್ಲಿ, ಭೌತಿಕ ವಸ್ತುಗಳಲ್ಲಿ ಸುಖ ಹುಡುಕ್ತಾ ಇದ್ದಾರೆ, ನಿಜವಾದ ಕಡೆ ಹುಡುಕ್ತಾ ಇಲ್ಲ. ರೈಟ್? ಒಬ್ಬ ವ್ಯಕ್ತಿ ಸ್ನಾನ ಮಾಡ್ಕಂತ ನೀರಲ್ಲಿ ಏನಿದ್ದಾರೆ ಒಂದು ಕೆರೆಯಲ್ಲಿ ಹೋಗಿದ್ದ. ಕೆರೆಯಲ್ಲಿ ಏನೋ ಕಾಣಿಸ್ತಾ ಇತ್ತು, ಹೊಳೆಯುವಂಥ ವಸ್ತು, ನೆಕ್ಲೆಸ್ ಥರ ಕಾಣಿಸ್ತು. ಜಿಗಿದು ಕೈ ಹಾಕಿ ಹಿಡಿಯೋಕ್ಕೆ ಪ್ರಯತ್ನ ಪಟ್ಟ, ಕೈಗೆ ಸಿಗ್ತಾನೇ ಇಲ್ಲ. ಇನ್ನೊಬ್ಬ ಫ್ರೆಂಡ್ ಬಂದ, ಏನು ಮಾಡ್ತೀನಿ ಅಂತ ಕೇಳಿದ್ರೆ, ಇಲ್ಲಿ ನೆಕ್ಲೆಸ್ ಇದೆ, ಒಳ್ಳೆ ಡೈಮಂಡ್ ನೆಕ್ಲೆಸ್ ಇದೆ, ನೀನು ಟ್ರೈ ಮಾಡು, ಇಬ್ಬರು 50-50 ಹಂಚ್ಕೊಳ್ಳೋಣ ಅಂತಾನೆ. ಇಬ್ಬರು ಟ್ರೈ ಮಾಡ್ತಾರೆ, ಇಬ್ರಿಗೂ ಸಿಗೋದಿಲ್ಲ. ಮೂರನೇ ಪಂಡಿತ ಬರ್ತಾನೆ, ಏನು ಮಾಡ್ತಾ ಇದ್ದಾನೆ ಕೇಳಿದ್ರೆ, ನೆಕ್ಲೆಸ್ ಇದೆ, ಕೆಳಗಡೆ ಹುಡುಕ್ತಾ ಇದ್ದಾರೆ, ಮೇಲೆ ಹುಡುಕಿ ಅಂತ. ಮೇಲೆ ನೋಡ್ತಾರೆ, ಅಲ್ಲಿ ಗಿಡದ ಮೇಲೆ ಒಂದು ಕಾಗೆ ಕೂತಿದೆ. ಕಾಗೆ ಒಂದು ತನ್ನ ಗೂಡಿನ ಹತ್ರ ನೆಕ್ಲೆಸ್ ಇಟ್ಟಿದೆ. ಅದು ರಾಣಿಯ ನೆಕ್ಲೆಸ್ ಇತ್ತು. ರಾಣಿಯ ನೆಕ್ಲೆಸು ಅವಳು ಸ್ನಾನ ಮಾಡೋಕ್ಕೆ ಬದಿಯಲ್ಲಿಟ್ಟಾಗ ಅದನ್ನು ಎತ್ಕೊಂಬಂದಿತ್ತದು. ಸೊ ಅಲ್ಲಿ ಮೇಲಿತ್ತು. ಸೊ ಅದ್ರ ಇವರು ಕೆಳಗಡೆ ಹುಡುಕ್ತಾ ಇದ್ದಾರೆ.
ಸೊ ಸರಿಯಾದ ಜಾಗದಲ್ಲಿ ಸುಖ ಹುಡುಕಬೇಕು, ತಪ್ಪು ಜಾಗದಲ್ಲಿ ಹುಡುಕಿದ್ರೆ ಸಿಗೋದೇ ಇಲ್ಲ. ರೈಟ್? ಮರುಭೂಮಿಯಲ್ಲಿ ನೀರು ಹುಡುಕಿದ್ರೆ ಸಿಗುತ್ತಾ? ಸಿಗಲ್ಲ. ಅದು ನೀರು ಇದೆ ಅಂತ ಒಂದು ಅನುಭೂತಿ ಆಗ್ತದೆ, ದಟ್ಸ್ ಕಾಲ್ಡ್ ಮರೀಚಿಕೆ. ಸೊ ಮರೀಚಿಕೆ ಸಿಗ್ಬೋದು, ಆದರೆ ನಿಜವಾದ ನೀರು ಸಿಗೋದಿಲ್ಲ. ಅದೇ ರೀತಿ ಭೌತಿಕ ಸುಖದಲ್ಲಿ, ಭೌತಿಕ ಜಗತ್ತಿನಲ್ಲಿ ಆ ಮರೀಚಿಕೆ ಮಾತ್ರ ಕಾಣಿಸ್ತದೆ, ಇಲ್ಯೂಷನ್ ಆಫ್ ಹ್ಯಾಪಿನೆಸ್. ಬಟ್ ನಿಜವಾದ ಸುಖ ಈ ಜಗತ್ತಿನಲ್ಲಿ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ರೈಟ್? ಮಾಯಾ ಸುಖಾಯ ಭರಮುದ್ಧ ಹೋದೋ ವಿಮೂಢ. ಸೊ ದೇರ್ ಇಸ್ ನೋ ರಿಯಲ್ ಹ್ಯಾಪಿನೆಸ್ ಇನ್ ದಿಸ್ ವರ್ಲ್ಡ್, ದೇರ್ ಇಸ್ ಓನ್ಲಿ ಇಲ್ಯೂಷನ್ ಆಫ್ ಹ್ಯಾಪಿನೆಸ್ ಅಂತ ಶಾಸ್ತ್ರ ಕೂಡ ಪ್ರಹ್ಲಾದ್ ಮಹರ್ಷಿ ಹೇಳ್ತಾರೆ. ಸೊ ಈ ರೀತಿ ಶೋಕ, ಮೋಹ, ಭಯ ಈ ಜೀವಾತ್ಮವನ್ನು ದುಃಖದಲ್ಲಿ ಇಡ್ತಾ ಇದ್ದಾವೆ. ಸೊ ವಿ ಶುಡ್ ಬಿಕಮ್ ಫ್ರೀ ಫ್ರಮ್ ಶೋಕ, ಮೋಹ ಆ್ಯಂಡ್ ಭಯ. ಆ್ಯಂಡ್ ಹೌ ಟು ಡೂ ದ್ಯಾಟ್? ಬೈ ಹಿಯರಿಂಗ್. ಕೇಳುವುದರಿಂದ ಮಾತ್ರ ಇದು ಈ ಒಂದು ಅವಿದ್ಯೆ ನಿರ್ಮೂಲನೆ ಆಗ್ತದೆ. ವಿ ಶುಡ್ ಹಿಯರ್ ಅಬೌಟ್ ಕೃಷ್ಣ, ದೆನ್ ಇಟ್ ಗೋಸ್ ಆನ್. ಯಸ್ಯಾಂ ವೈ ಶ್ರೂಯಮಾಣಾಯ. ಸೊ ರೆಗ್ಯುಲರ್ ಭಾಗವತಂ ಕ್ಲಾಸ್, ರೆಗ್ಯುಲರ್ ಭಗವದ್ಗೀತಾ ಕ್ಲಾಸ್ ಕೇಳ್ತಾ ಇರಬೇಕು. ಒಂದು ದಿನ ಅದು ಜಾಗೃತವಾಗ್ತದೆ. ದಟ್ ನಾಲೆಜ್ ಬಿಕಮ್ಸ್ ಅವೇಕಂಡ್ ಇನ್ ದ ಹಾರ್ಟ್. ಸೊ ದಟ್ಸ್ ಅ ರೆಗ್ಯುಲರ್ ಅಟೆಂಡೆನ್ಸ್ ಇಂಪಾರ್ಟೆಂಟ್. ರೈಟ್? ಕ್ಲಾಸಸ್ ಮಿಸ್ ಮಾಡ್ತಾಯಿದ್ರೆ ನಾವು ಈ ಶೋಕ ಮೋಹ ಭಯದಲ್ಲಿ ಉಳಿತೀವಿ. ಆದರೆ ಕ್ಲಾಸಸ್ ಚೆನ್ನಾಗಿ ಅಟೆಂಡ್ ಆಗ್ತಾಯಿದ್ರೆ ಶೋಕ ಮೋಹ ಭಯ ಹೊರಟೋಗ್ತದೆ. ರೈಟ್? ಅನರ್ಥ ಉಪಶಮನವಾಗ್ತದೆ. ಸೊ ದಟ್ಸ್ ಎ ರೆಗ್ಯುಲರ್ ಅಟೆಂಡೆನ್ಸ್ ಇಸ್ ಇಂಪಾರ್ಟೆಂಟ್. ಪ್ರಭುಪಾದರು ಹೇಳ್ತಾಯಿದ್ರು. ಸೊ ಒನ್ ಶುಡ್ ಹಿಯರ್ ಅಬೌಟ್ ಕೃಷ್ಣ. ಸೊ ಕೃಷ್ಣನ ಕಥೆಯನ್ನು ಕೇಳುವುದರಿಂದ ಇನ್ನೊಂದು ಲಾಭ ಏನಾಗ್ತದೆ? ಭಕ್ತಿರುತ್ಪದ್ಯತೆ. ಕೃಷ್ಣನ ಪ್ರತಿ ಭಕ್ತಿ ಭಾವನೆ ಹೃದಯದಲ್ಲಿ ಮೂಡ್ತದೆ. ಸೊ ಆ ಕೃಷ್ಣನ ಭಕ್ತಿ ಇದೆ ನಮ್ಮಲ್ಲಿ, ಬಟ್ ಆ ಭಕ್ತಿಯನ್ನು ಮತ್ತೆ ಜಾಗೃತಗೊಳಿಸಬೇಕು. ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಬೋನಾಯ್ ಶ್ರವಣಾದಿ ಶುದ್ಧ ಚಿತ್ತೇ ಕರಹೇ ಉದಯ್. ಚೈತನ್ಯ ಚರಿತಾಮೃತದಲ್ಲಿ ಏನು ಹೇಳ್ತಾರೆ? ಕೃಷ್ಣನ ಪ್ರತಿ ಭಕ್ತಿ ನಮ್ಮ ಹೃದಯದಲ್ಲಿ ಇದೆ, ಅದು ಜಾಗೃತವಾಗಬೇಕು. ಹೇಗೆ? ಕೇಳೋದರಿಂದ. ಒಬ್ಬ ಚಿಕ್ಕ ಮಗುವಿನಲ್ಲಿ ನಡೆಯೋ ಸಾಮರ್ಥ್ಯ ಇದೆ ತಾನೇ, ಆದರೆ ಒಂದು ವಯಸ್ಸು ಬಂದಾಗ 2 ವರ್ಷ ಆದಾಗ ನಡೆಯೋಕ್ಕೆ ಮಾಡ್ತಾರೆ, ಆಟೋಮೆಟಿಕ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಆತ್ಮದಲ್ಲಿ ಭಗವಂತನ ಪ್ರತಿ ಭಕ್ತಿ ಸೇವೆ ಭಾವನೆ ಇದೆ, ಆದರೆ ಈಗ ಅದು ಸಂಕುಚಿತವಾಗಿದೆ. ಇಟ್ ಹಸ್ ಬಿಕಮ್ ಶ್ರಂಕನ್. ಆದರೆ ಯಾವಾಗ ನಾವು ಕೃಷ್ಣ ಕಥೆ ಕೇಳ್ತೀವಿ, ಕೃಷ್ಣನಾಮ ಸಂಕೀರ್ತನೆ ಮಾಡ್ತೀವಿ, ಆ ಕೃಷ್ಣನಾಮದ ಸ್ಪರ್ಶದಿಂದ, ಕೃಷ್ಣ ಕಥೆಯ ಸ್ಪರ್ಶದಿಂದ ಆತ್ಮದ ಒಂದು ಸೇವಾ ಭಾವನೆ ಅದು ಮತ್ತೆ ವಿಕಸಿತಗೊಳ್ತದೆ. ಸಂಕುಚಿತವಾದ ಕೃಷ್ಣ ಭಕ್ತಿ ಮತ್ತೆ ವಿಕಸಿತಗೊಳ್ತದೆ. ಅದು ಸಾಮರ್ಥ್ಯ ಇದೆ ನಮ್ಮಲ್ಲಿ. ಸೊ ಕೃಷ್ಣ ಭಕ್ತಿ ಅದು ನಾಟ್ ಆರ್ಟಿಫಿಷಿಯಲ್, ಇಟ್ಸ್ ನಾಟ್ ಆರ್ಟಿಫಿಷಿಯಲ್ ಇಂಪೋಸಿಷನ್, ಇಟ್ ಈಸ್ ಆ್ಯಕ್ಚುಲಿ ನ್ಯಾಚುರಲ್. ಅದು ಸ್ವಾಭಾವಿಕವಾಗಿದೆ, ಸಹಜವಾಗಿದೆ. ಕೃಷ್ಣನ ಸೇವೆ ಆತ್ಮಕ್ಕೆ ಸಹಜವಾದ ಒಂದು ಸೇವೆ, ಬಟ್ ಇಟ್ ಇಸ್ ನಾಟ್ ಆರ್ಟಿಫಿಷಿಯಲ್. ಕೆಲವರು ಹೇಳ್ತಾರೆ, ನೀವು ಇಸ್ಕಾನ್ ಅವರು ಬರೀ ಹರಿಕೃಷ್ಣ ಮಾಡಿಸ್ತೀರಾ, ಹರಿಕೃಷ್ಣ ಮಾಡಿ ಬ್ರೈನ್ ವಾಶ್ ಮಾಡ್ತೀರಾ ಅಂತ ಹೇಳ್ತಾರೆ. ಕೇಳಿದಿರಲ್ಲ ಆರ್ಗ್ಯುಮೆಂಟ್ಸ್? ರೈಟ್? ಎಲ್ಲರಿಗೂ ಹೇಳ್ತಾರೆ ಇಸ್ಕಾನಿಗೆ ಹೋಗಬೇಡಿ, ಬ್ರೈನ್ ವಾಶ್ ಮಾಡ್ತಾರೆ. ಆ್ಯಕ್ಚುಲಿ ಬ್ರೈನ್ ವಾಶ್ ಅಲ್ಲ, ಇಟ್ ಇಸ್ ಆ್ಯಕ್ಚುಲಿ ಸಹಜ, ಇಟ್ ನ್ಯಾಚುರಲ್ ಫಾರ್ ಆತ್ಮ ಟು ಪ್ರಾಕ್ಟೀಸ್ ಭಕ್ತಿ ಟುವರ್ಡ್ಸ್ ಸೋಲ್. ಹೇಗೆ ಮಕ್ಕಳಿಗೆ ನಡೆಯುವ ಸಾಮರ್ಥ್ಯ ಸಹಜವಾಗಿದೆ, ಅದೇ ರೀತಿ ಆತ್ಮಕ್ಕೆ ಭಗವಂತನ ಸೇವೆ ಸಹಜವಾದ ಒಂದು ಮಾರ್ಗ. ಬಟ್ ಅದು ಏನಾಗಿದೆ, ಈಗ ಸಂಕುಚಿತವಾಗಿದೆ. ಸೊ ಅಸೋಸಿಯೇಷನಿಗೆ ಬರೋದ್ರಿಂದ, ಕೃಷ್ಣ ಕಥೆ ಕೇಳೋದ್ರಿಂದ, ಸಂಕೀರ್ತನೆ ಮಾಡೋದ್ರಿಂದ ಏನಾಗ್ತದೆ, ಅದು ಅಬಿಲಿಟಿ ಮತ್ತೆ ಪ್ರಕಟವಾಗ್ತದೆ. ಇಟ್ ಬಿಕಮ್ಸ್, ಅದು ವಿಕಸಿತವಾಗ್ತದೆ. ಲೈಕ್ ಹೂ ಫಸ್ಟು ಏನಾಗ್ತದೆ, ಅದು ಒಂದು ಮೊಗ್ಗೆ ಆಗಿರ್ತದೆ. ಇಟ್ ಬಿಕಮ್ಸ್ ವೆರಿ ಎ ಬಡ್, ದೆನ್ ಇಟ್ ಬಿಕಮ್ಸ್ ಲಿಟಲ್ ಬ್ಲೂಮ್, ದೆನ್ ಫುಲಿ ಬ್ಲೂಮ್. ಅದೇ ರೀತಿ ಆತ್ಮದ ಒಂದು ಚೇತನ ಈಗ ಸಂಕುಚಿತವಾಗಿದೆ. ರೈಟ್? ಉದಾಹರಣೆಗೆ ಪ್ರಾಣಿಗಳು, ಕ್ರಿಮಿಕೀಟಗಳು, ಅವರಲ್ಲಿ ಕೂಡ ಸಂಕುಚಿತವಾದ ಒಂದು ಕಾನ್ಷಿಯಸ್ನೆಸ್. ವೃಕ್ಷಗಳು ಕೂಡ, ರೈಟ್? ದ ಟ್ರೀಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಆ್ಯಂಡ್ ಗ್ರಾಸಸ್ ದ ಲೈಕ್ ಸಂಕುಚಿತ. ದೆನ್ ದೆರ್ ಈಸ್ ವಿಕಸಿತ, ದೆನ್ ದೆರ್ ಈಸ್ ಮುಕುಲಿತ. ಮುಕುಲಿತ ಇಸ್ ಬಡಿಂಗ್ ಕಾನ್ಷಿಯಸ್ನೆಸ್. ಸಂಕುಚಿತ, ಮುಕುಲಿತ, ದೆನ್ ದೆರ್ ಈಸ್ ವಿಕಸಿತ, ಆ್ಯಂಡ್ ದೆನ್ ಫೈನಲಿ ಪೂರ್ಣ ವಿಕಸಿತ ಕಾನ್ಷಿಯಸ್ನೆಸ್. ಸೊ ಮನುಷ್ಯನ ಕಾನ್ಷಿಯಸ್ನೆಸ್ ಏನಿದೆ ಅದು ವಿಕಸಿತವಾಗ್ತಾ ಇದೆ. ಗಿಡ ಮರಗಳಲ್ಲಿ ಅದು ಸಂಕುಚಿತವಾಗಿದೆ, ಪ್ರಾಣಿಗಳಲ್ಲಿ ಅದು ಮುಕುಲಿತವಾಗಿದೆ,
ಮನುಷ್ಯನಲ್ಲಿ ಅದು ವಿಕಸಿತವಾಗ್ತಾ ಇದೆ. ಕೆಲವೊಬ್ಬರು ಮನುಷ್ಯರಲ್ಲಿ ಅದು ಪೂರ್ಣ ವಿಕಸಿತವಾಗಿದೆ, ಅವರು ಶುದ್ಧ ಭಕ್ತರು. ಶುದ್ಧ ಭಕ್ತರಲ್ಲಿ ಕೃಷ್ಣ ಪ್ರೇಮ ಕಂಪ್ಲೀಟ್ಲಿ ಮ್ಯಾನಿಫೆಸ್ಟ್ ಆಗಿದೆ. ಆದರೆ ಕೆಲವು ಮನುಷ್ಯರಲ್ಲಿ ಅದು ಇನ್ನೂ ವಿಕಸಿತವಾಗ್ತಾ ಇದೆ. ಆ ಸ್ತರದಲ್ಲಿ, ವಿಕಸಿತವಾಗುವ ಸ್ತರದಲ್ಲಿ ಶುದ್ಧ ಭಕ್ತರ ಸಂಘದ ಒಂದು ಅವಕಾಶ ಸಿಕ್ಕಾಗ ಅದು ಇಟ್ ಬಿಕಮ್ಸ್ ಪ್ರಫುಲ್ಲಿತ ಆ್ಯಂಡ್ ಪೂರ್ಣ ವಿಕಸಿತ. ಇಟ್ ಬಿಕಮ್ಸ್ ಕಂಪ್ಲೀಟ್ಲಿ ಬ್ಲೂಮಿಂಗ್ ಆ್ಯಂಡ್ ಬ್ಲೂಮ್ಡ್, ರೈಟ್? ಸೊ ಇನ್ ದಿಸ್ ವೇ ದ ಕಾನ್ಷಿಯಸ್ನೆಸ್ ಆಫ್ ದ ಆತ್ಮ ಡೆವಲಪ್ಸ್. ಅದಕ್ಕೋಸ್ಕರ ನಾವು ಸಂಘವನ್ನು ಪಡಿಬೇಕು. ವಿ ಶುಡ್ ಕಾನ್ಸ್ಟೆಂಟ್ಲಿ ರೆಗ್ಯುಲರ್ಲಿ ಕಮ್ ಇನ್ ದ ಅಸೋಸಿಯೇಷನ್ ಆಫ್ ಡಿವೋಟೀಸ್, ಕರೆಕ್ಟ್? ಸೊ ಈವನ್ ಅತ್ಯಂತ ಪತಿತರಾದಂಥ ಜೀವಿಗಳು ಕೂಡ ಅವರು ಉನ್ನತ ಸ್ತರಕ್ಕೆ ಹೋಗಬಹುದು ಕೇವಲ ಕೃಷ್ಣ ಕಥೆಯನ್ನು ಕೇಳೋದ್ರಿಂದ. ಸೊ ಒಬ್ಬ ಕಳ್ಳನ ಕಥೆ ಇದೆ, ತಾವು ಕೇಳಿರ್ಬೋದು. ಒಮ್ಮೆ ಭಾಗವತ ಕ್ಲಾಸ್ ನಡೀತಾಯಿತು. ಆ ಭಾಗವತ ಕ್ಲಾಸ್ ನಡೆಯುವಾಗ ಒಬ್ಬ ಕಳ್ಳ ಬಂದು ಕೂತ್ಕೋತಾನೆ ಕ್ಲಾಸಲ್ಲಿ. ಯಾಕೆ ಬಂದ ಗೊತ್ತಿಲ್ಲ, ಬಟ್ ಯಾರೋ ಹೇಳ್ತಾರೆ, ನೀನು ಭಾಗವತನ ಕ್ಲಾಸಿಗೆ ಹೋಗಿ ಕೂತ್ಕೋ, ನಿಂಗೆ ಒಳ್ಳೇದಾಗತ್ತೆ ಅಂತ. ಸೊ ಭಾಗವತನ ಕ್ಲಾಸಲ್ಲಿ ಬಂದು ಕೂತ್ಕೋತಾನೆ. ಅಲ್ಲಿ ಪ್ರವಚನಕಾರರು ಕೃಷ್ಣ ಲೀಲೆ ಹೇಳ್ತಾಯಿದ್ರು. ಸೊ ಕೃಷ್ಣ ವೃಂದಾವನದಲ್ಲಿರ್ತಾನೆ. ಕೃಷ್ಣ ನಂದ ಮಹಾರಾಜನ ಮಗನಾಗಿದ್ದಾನೆ. ನಂದ ಮಹಾರಾಜರು ವೃಂದಾವನದ ರಾಜರು, ವ್ರಜರಾಜ. ಸೊ ನಂದನ ಮಗ ಕೃಷ್ಣ ಪ್ರತಿದಿನ ಬೆಳಗ್ಗೆ ಯಶೋಧ ಮಾತೆ ಕೃಷ್ಣನಿಗೆ ಸ್ನಾನ ಮಾಡಿಸಿ ಒಳ್ಳೆಯ ವಸ್ತ್ರವನ್ನು ಧರಿಸಿ ಕೃಷ್ಣನಿಗೆ ಆಭೂಷಣಗಳನ್ನು ಕಟ್ತಾ ಇದ್ಲು, ರೈಟ್? ಕೈಯಲ್ಲಿ ಏನಂತಾರೆ ಬಳೆಗಳು, ರೈಟ್? ಕೊರಳಲ್ಲಿ ಹೂಮಾಲೆ, ರೈಟ್? ಒಳ್ಳೆ ಕಾಸ್ಟ್ಲಿ ಐಟಮ್ಸು, ಕಾಲಲ್ಲಿ ಗೆಜ್ಜೆ ಕಟ್ತಾಯಿದ್ದು. ಈ ರೀತಿ ಕೃಷ್ಣ ತುಂಬ ಏನಾದರೂ ಸುಂದರವಾಗಿ ಕಾಣಿಸ್ತಾ ಇದ್ದ. ಸೊ ಕೃಷ್ಣ ರೆಡಿ ಆದ ತಕ್ಷಣ ಎಲ್ಲ ಗೋಪಬಾಲಕರೆಲ್ಲರೂ ಬರ್ತಾಯಿದ್ರು. ಅವ್ರ ಜೊತೆ ಕೃಷ್ಣ ಕೊಳಲನ್ನು ಊದುತ್ತಾ ಹಸುಗಳನ್ನು ಮೇಯಿಸುತ್ತಾ ಕಾಡಿಗೆ ಹೋಗ್ತಾ ಇದ್ದ. ಸೊ ಬೆಳಗ್ಗೆ ಕಾಡಿಗೆ ಹೊರಟು ಸಾಯಂಕಾಲದವರೆಗೂ ಹಸುಗಳನ್ನು ಮೇಯಿಸುತ್ತಾ ಕಾಡಲ್ಲಿ ಇರ್ತಾ ಇದ್ದ. ಕೆಲವೊಮ್ಮೆ ಗೋವರ್ಧನ ಪರ್ವತದಲ್ಲಿ, ಕೆಲವೊಮ್ಮೆ ವೃಂದಾವನದ ವನಗಳಲ್ಲಿ, ಯಮುನಾ ನದಿಯ ತಟದಲ್ಲಿ ಹೀಗೆ ಇರ್ತಾ ಇದ್ದ. ಅಲ್ಲೇ ವನ್ಯ ಭೋಜನವನ್ನು ಮಾಡ್ತಾಯಿದ್ರು. ಲೀಲೆಗಳನ್ನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಮತ್ತೆ ವಾಪಸ್ ಮನೆಗೆ ಬರ್ತಾಯಿದ್ರು. ಸೊ ಈ ರೀತಿ ಕೃಷ್ಣ ಭಕ್ತರಿಗೆಲ್ಲ ತುಂಬ ಆನಂದವನ್ನು ಕೊಡ್ತಾ ಇದೆ ಅಂತ ಪ್ರವಚನಕಾರರು ಹೇಳ್ತಾಯಿದ್ರು. ಕಳ್ಳನ ಮನಸ್ಸಲ್ಲಿ ಐಡಿಯಾ ಬಂತು. ಪ್ರವಚನ ಆದಮೇಲೆ ಎಲ್ಲರೂ ಹೋದ್ಮೇಲೆ ಬಂದು ಕೇಳ್ತಾನೆ, ಸರ್ ಅಡ್ರೆಸ್ ಹೇಳಿ, ಏನು ಹೇಳ್ತಾಯಿದ್ರು, ಯಾವ ಲೊಕೇಶನ್ ಇದು? ಇದು ಮಥುರಾ ಮಂಡಲ, ಉತ್ತರ ದಿಕ್ಕಿನಲ್ಲಿ ಮಥುರಾ ಮಂಡಲ ಅಂತ ಇದೆ. ಮಥುರಾ ಮಂಡಲದಲ್ಲಿ ವೃಂದಾವನ ಅಂತ ಒಂದು ಹಳ್ಳಿ, ಅಲ್ಲಿ ನಂದ ಮಹಾರಾಜರು ಇರ್ತಾರೆ, ಅಲ್ಲಿ ಕೃಷ್ಣ ಇರ್ತಾನೆ. ಹೌದಾ? ಸೊ ನೀವು ಹೇಳಿದಿರಿ ಕೃಷ್ಣ ಕಾಡಿಗೆ ಹೋಗ್ತಾನೆ, ಮಕ್ಕಳ ಜೊತೆ ಮಾತ್ರ ಹೋಗ್ತಾನೆ, ದೊಡ್ಡವ್ರು ಬರೋದಿಲ್ಲಲ್ಲ? ಇಲ್ಲ, ದೊಡ್ಡವ್ರು ಬರೋದಿಲ್ಲ, ದೊಡ್ಡವ್ರು ಮನೇಲಿ ಇರ್ತಾರೆ, ಕೃಷ್ಣ ಮಕ್ಕಳ ಜೊತೆ. ಒಳ್ಳೆ ಐಡಿಯಾ. ಇದೊಂದು ಜಾಕ್ಪಾಟ್ ಸಿಕ್ಬಿಟ್ರೆ ಹಾಗೆ, ನಾನು ಇದೊಂದು ಕಳ್ತನ ಮಾಡಿಬಿಟ್ರೆ ಇಡೀ ಜೀವನ ನಾನು ಸುಖವಾಗಿರ್ಬೋದು. ಸೊ ಕಳ್ತನ ಮಾಡೋ ಮನಸ್ಥಿತಿಯಿಂದ ಅವನು ಬಂದ ಎಲ್ಲಿಗೆ? ಬೃಂದಾವನಕ್ಕೆ, ರೈಟ್? ಸೊ ಕೃಷ್ಣ ಹೇಗೆ ಕಾಣಿಸ್ತಾನೆ ಅಂತ ಕೇಳಿದ್ರು. ಕೃಷ್ಣ ನೀಲಿ ಬಣ್ಣ, ರೈಟ್? ಗುಂಗುರು ಕೂದಲು, ತಲೆ ಮೇಲೆ ನವಿಲಿನ ಗೆರೆ, ಪೀತಾಂಬರ ವಸ್ತ್ರ, ಕೌಸ್ತುಭಮಣಿ, ಇಷ್ಟು ಹೇಳ್ಕೊಡ್ತಾರೆ. ಐಡೆಂಟಿಟಿ ಕಾರ್ಡ್. ಕೌಸ್ತುಭಮಣಿ, ಪೀತಾಂಬರ ವಸ್ತ್ರ, ತಲೆ ಮೇಲೆ ನವಿಲಿನ ಗೆರೆ, ಶ್ಯಾಮವರ್ಣ. ಸೊ ಆ ಕಳ್ಳ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ನಡ್ಕೊಂಡು ಹೋಗ್ತಾ ಇದ್ದ. ಹೋಗ್ತಾ 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 ಏನು ಯೋಚನೆ ಮಾಡ್ತಾ ಇದ್ದ? ಪೀತಾಂಬರ ವಸ್ತ್ರ, ನವಿಲಿನ ಗೆರೆ, ಕೌಸ್ತುಭಮಣಿ, ಅವನ ಹೆಸರು ಕೃಷ್ಣ, ವೃಂದಾವನ. ಸೊ ಈ ರೀತಿ ಸ್ಮರಣೆ ಮಾಡ್ತಾ 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 ಹೋಗ್ತಾ ಇದ್ದ. ಸೊ ಇಡೀ ಜರ್ನಿಯಲ್ಲಿ ಏನು ಮಾಡ್ತಾ ಇದ್ದ? ಕೇವಲ ಕೃಷ್ಣನ ಸ್ಮರಣೆ, ರೈಟ್? ಪ್ರೀತಿ ಭಾವನೆ ಇರಲಿಲ್ಲ, ಬಟ್ ಕೃಷ್ಣನನ್ನು ನೋಡಬೇಕು ಅನ್ನೋ ಒಂದು ಹಂಬಲ ಇತ್ತು ಅಷ್ಟೇ, ಕಳ್ತನ ಮಾಡೋಕ್ಕೋಸ್ಕರ. ಸೊ ಹೋಗ್ತಾ ಇದ್ದ ವೃಂದಾವನಕ್ಕೆ ಬಂದುಬಿಟ್ಟ. ವೃಂದಾವನಕ್ಕೆ ಬಂದ ಮೇಲೆ ಎಲ್ಲಿ ಸುಮಾರು ಜನ ಇದ್ದರು, ಹಸುಗಳಿದ್ದು, ಮತ್ತು ಗೋಪಬಾಲಕರಿದ್ದರು. ಎಲ್ಲರೂ ಹುಡುಕ್ತಾನೆ. ಪೀತಾಂಬರ ವಸ್ತ್ರ, ನೀಲಿ ಬಣ್ಣ, ಇಲ್ಲ. ಓಕೆ ಯಾರವರು? ಎಲ್ಲಿದ್ದಾನೆ? ಸೊ ವೃಂದಾವನದ ಕಾಡಿನಲ್ಲಿ ಹುಡುಕ್ತಾ ಓಡಾಡ್ತಾ ಇದ್ದ. ಸೊ ಒಮ್ಮೆ ಒಂದು ಕಡೆ ನೋಡ್ತಾನೆ, ಸಾಕಷ್ಟು ಹಸುಗಳಿದೆ. ಅಲ್ಲಿ ಪಕ್ಕದಲ್ಲಿ ಕೃಷ್ಣ ಇದ್ದಾನೆ.
ನವಿಲಿನ ಕೆರೆ ಇದೆ, ಕರೆಕ್ಟ್. ಗುಂಗುರು ಕೂದಲಿದೆ, ಓಕೆ. ನೀಲಿ ಬಣ್ಣ ಇದೆ, ಕೌಸ್ತುಭಮಣಿ ಇದೆ, ಪೀತಾಂಬರ ಸರಿ ಎಲ್ಲ ಇದೆ, ಕರೆಕ್ಟ್. ಇವನೇ ಗಮನ ಕೊಟ್ಟು ನೋಡ್ತಾನೆ. ಓ ನೋಡಿ, ಇಲ್ಲೊಂದು ನೆಕ್ಲೆಸ್ ಇದೆ, ಕೈಯಲ್ಲಿ ಬಳೆಗಳಿವೆ, ಕಾಲಲ್ಲಿ ಗೆಜ್ಜೆಗಳಿವೆ, ಸೊಂಟದಲ್ಲಿ ಬೆಲ್ಟ್ ಕೂಡ ಕಟ್ಕೊಂಡಿದ್ದಾನೆ. ಒಳ್ಳೆ ಐಡಿಯಾ, ಹೊತ್ತು ಕಳ್ತನ ಮಾಡಿಬಿಡ್ತೀನಿ, ಎಲ್ಲ ತೊಗೊಂಡೋಗ್ಬಿಡ್ತೀನಿ, ಹೋಲ್ ಲೈಫ್ ಐ ವಿಲ್ ಬಿ ಹ್ಯಾಪಿ. ಕೃಷ್ಣನ ಹತ್ರ ಬರ್ತಾನೆ, ಕೃಷ್ಣನನ್ನು ತುಂಬ ಹತ್ತಿರದಿಂದ ನೋಡ್ತಾನೆ. ನೋಡಿದ ತಕ್ಷಣ ಕಳ್ತನ ಮಾಡೋ ಒಂದು ಭಾವನೆಯಿಂದ ಬಂದಿದ್ದ, ಆದರೆ ಅವನು ಕೃಷ್ಣನ ನೋಡಿದ ತಕ್ಷಣ ಕೃಷ್ಣನ ಪಾದಕ್ಕೆ ಬಿದ್ದು ಶರಣಾಗಿ ಭಕ್ತನಾಗಿಬಿಟ್ಟ. ರೈಟ್. ಕೃಷ್ಣನ ವಿಶೇಷ ಅನುಗ್ರಹ ನೋಡಿ ಹೇಗಿದೆ. ಈ ಕಳ್ಳ ಕೂಡ ಭಾಗವತವನ್ನು ಕೇಳಿ ಕೃಷ್ಣನ ಪ್ರತಿ ಸ್ವಲ್ಪ ಅಟ್ರಾಕ್ಷನ್ ಉಂಟಾಯಿತು, ಆದರೆ ಶುದ್ಧವಾದ ಅಟ್ರಾಕ್ಷನ್ ಇರಲಿಲ್ಲ. ಅದು ಇಟ್ ವಾಸ್ ಮಟೀರಿಯಲಿ ಮೋಟಿವೇಟೆಡ್ ಅಟ್ರಾಕ್ಷನ್, ಬಟ್ ಅಟ್ರಾಕ್ಷನ್ ಇತ್ತು. ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದ. ಜರ್ನಿಯಲ್ಲಿ ಸ್ಮರಣೆ ಮಾಡ್ತಾ ಕೃಷ್ಣನ ನಾಮ ಜಪ ಮಾಡ್ತಾ ಏನಾಯಿತು, ಅವನು ಶುದ್ಧ ಭಕ್ತನಾದ. ಕೃಷ್ಣನನ್ನು ನೋಡಿದ ತಕ್ಷಣ ಎಲ್ಲ ಅನರ್ಥಗಳು ನಾಶವಾದು, ಕೃಷ್ಣನಿಗೆ ಶರಣಾಗಿಬಿಟ್ಟ. ದಿಸ್ ಅ ಪವರ್ ಆಫ್ ಹಿಯರಿಂಗ್. ನೋಡಿ ಎಷ್ಟು ಪವರ್ಫುಲ್ ಆಗಿದೆ ಶ್ರವಣ, ಕೃಷ್ಣ ಕಥೆ. ಸೊ ದಟ್ಸ್ ವೈ ಈವನ್ ಇಫ್ ಎ ಥೀಫ್, ಕಳ್ಳ ಕೂಡ ಈ ಕತೆ ಕೇಳೋದ್ರಿಂದ ಪರಿವರ್ತನೆ ಆದ. ಸೊ ನಾವೆಲ್ಲರೂ ಕೂಡ ಪರಿವರ್ತನೆ ಆಗ್ಬೋದು, ರೈಟ್. ಸೊ ಇತಿಹಾಸದಲ್ಲಿ ಹಲವಾರು ಕಥೆಗಳು ಕೂಡ ಬರ್ತವೆ. ಇನ್ನು ವಾಲ್ಮೀಕಿ ಮಹರ್ಷಿಗಳ ಕಥೆಯನ್ನು ಕೇಳಿರ್ಬೋದು. ಅವರು ಕೂಡ ಡಕೆತರಾಗಿದ್ದರು, ಕಳ್ಳರಾಗಿದ್ದರು, ರೈಟ್, ಪೂರ್ವಾಶ್ರಮದಲ್ಲಿ. ನಾರದ ಮುನಿಗಳು ಅವರಿಗೆ ಹೇಳ್ತಾರೆ, ನೀನು ಪ್ರತಿದಿನ ರಾಮನಾಮ ಜಪ ಮಾಡು ಅಂತ. ಸೊ ರಾಮನಾಮ ಜಪ ಮಾಡ್ತಾ ಆ್ಯಕ್ಚುಲಿ ರಾಮನಾಮ ಜಪ ಮಾಡೋಕ್ಕೂ ಆಗಲಿಲ್ಲ ಅವ್ರಿಗೆ. ಆಯಿತು, ಮೃತ್ಯುವಿನ ನಾಮ ಜಪ ಮಾಡು, ಮರ 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 ರಾಮ 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 ರಾಮ್. ಸೊ ನಾಮ ಜಪ ಮಾಡ್ತಾ ರಾಮನಾಮ ಜಪ ಮಾಡಿ ಅವರೇನಾಯಿತು, ಅವರು ಸಿದ್ಧಿಯನ್ನು ಪಡೆದುಕೊಂಡ್ರು, ವಾಲ್ಮೀಕಿ ಮಹರ್ಷಿಗಳಾದರು. ರಾಮಾಯಣದ ಮಹಾಗ್ರಂಥದ ರಚನೆ ಮಾಡಿದ್ರು, ಮಹಾಕಾವ್ಯದ ರಚನೆ ಮಾಡಿದ್ರು, ರೈಟ್. ಸೊ ಮೃಗಾರಿ ಅವರು ಕೂಡ ರಾಮನಾಮ ಅಥವಾ ಕೃಷ್ಣನಾಮ ಜಪ ಮಾಡಿ ಅವನು ಕೂಡ ಪವಿತ್ರನಾದ, ರೈಟ್. ಇಷ್ಟು ಪವರ್ಫುಲ್ ಆಗಿದೆ ಈ ಶ್ರವಣ ಕೀರ್ತನ ಒಂದು ಮಾರ್ಗ. ಇದು ತುಂಬ ಸರಳವಾದ ಮಾರ್ಗ, ತುಂಬ ಸಿಂಪಲ್ ಇರುವಂಥ ಒಂದು ಮಾರ್ಗ. ಸೊ ಕೆಲವರು ಪ್ರಶ್ನೆ ಕೇಳ್ತಾರೆ, ಪ್ರಭುಜಿ ಈಸ್ ಇಟ್ ಸೋ ಸಿಂಪಲ್ ಟು ಅಟೇನ್ ಗಾಡ್? ಬರೀ ಒಂದು ಕಡೆ ಕೂತ್ಕೊಂಡು ಹರೇ ಕೃಷ್ಣ ಮಾಡಿದ್ರೆ ಸಾಕ ಅಂತ. ಇಟ್ ಇಸ್ ಸಿಂಪಲ್ ಬಟ್ ನಾಟ್ ವೆರಿ ಈಸಿ. ಇಟ್ ಇಸ್ ಸಿಂಪಲ್ ಬಟ್ ನಾಟ್ ಈಸಿ. ಯಾಕಂದರೆ ಇಟ್ ಇಸ್ ನಾಟ್ ಈಸಿ ಟು ಡೂ ಸಿಂಪಲ್ ಆ್ಯಕ್ಟಿವಿಟೀಸ್. ಪೀಪಲ್ ವಾಂಟ್ ಕಾಂಪ್ಲಿಕೇಟೆಡ್, ಮೈಂಡ್ಸ್ ಆರ್ ಕಾಂಪ್ಲಿಕೇಟೆಡ್. ಸೊ ಇಟ್ ಈಸ್ ವೆರಿ ಸಿಂಪಲ್ ಬಟ್ ನಾಟ್ ಈಸಿ. ಬಟ್ ಇಟ್ ಈಸ್ ಸಿಂಪಲ್ ಫಾರ್ ದೋಸ್ ಹೂ ಆರ್ ಹಂಬಲ್. ಯಾರು ವಿನಮ್ರರಾಗಿರ್ತಾರೆ ಅವರಿಗೆ ತುಂಬ ಸರಳ. ಆದರೆ ಯಾರ ಮನಸ್ಸಿನಲ್ಲಿ ಅಹಂಕಾರ ಜಾಸ್ತಿ ಇದೆ ಅವರಿಗೆ ತುಂಬ ಕಷ್ಟ. ಒಂದು ಕಡೆ ಕೂತ್ಕೊಂಡು ಜಪ ಮಾಡೋದು, ಭಗವಂತನಿಗೆ ನಮಸ್ಕಾರ ಮಾಡೋದು ತುಂಬ ಕಷ್ಟ ಅವರಿಗೆ. ಸೊ ಆದಷ್ಟು ನಾವು ಹೃದಯವನ್ನು ಸರಳವಾಗಿಟ್ಕೊಂಡ್ರೆ, ವಿನಮ್ರವಾಗಿಟ್ಕೊಂಡ್ರೆ ಭಗವಂತನ ಭಕ್ತಿ ತುಂಬ ಈಸಿ. ಇಲ್ಲಾಂದರೆ ತುಂಬ ಕಷ್ಟ ಆಗ್ತದೆ. ದಟ್ಸ್ ವೈ ಶ್ರೀ ಚೈತನ್ಯ ಮಹಾಪ್ರಭು ಸೇಸ್ ಹೌ ಟು ಚಾಂಟ್ ಹರೇ ಕೃಷ್ಣ ಮಂತ್ರ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ಸೊ ಇಂಥ ಒಂದು ಭಾವನೆಯಲ್ಲಿದ್ದಾಗ ಮಾತ್ರ ನಾವು ಸತತವಾಗಿ ಹರೇ ಕೃಷ್ಣ ಮಂತ್ರ ಜಪ ಮಾಡಲು ಸಾಧ್ಯ. ಈ ಒಂದು ಭಾವನೆ ಇಲ್ಲದೇ ಇದ್ದರೆ ಜಪ ಮಾಡೋದು ತುಂಬ ಕಷ್ಟ, ಹೌದಲ್ವ? ಈ ಅನುಭವ ಇರಬೇಕು ತುಂಬ ಜನರಿಗೆ. ಸೊ ಹಂಬಲಾಗಿದ್ದರೆ ಜಪ ಈಸಿ. ಸೊ ದಟ್ಸ್ ವೈ ಈ ಮೂಡನ್ನು ನಾವು ಕಲ್ಟಿವೇಟ್ ಮಾಡ್ಕೋಬೇಕು. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ. ಸೊ ಮೃಗಾರಿ ಅಂತಹ ಡಕೇತರು ಕೂಡ ನಾರದ ಮುನಿಗೆ ಸರೆಂಡರ್ ಆದರು, ವಿನಮ್ರತೆಯಿಂದ ಸರೆಂಡರ್ ಆದರು. ಅದಕ್ಕೆ ಅವರು ಆ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಯಿತು, ರೈಟ್. ಆದರೆ ದುರ್ಯೋಧನಂತಹ ಮಹಾಬುದ್ಧಿವಂತ ಕೂಡ ತುಂಬ ಗರ್ವ ಇತ್ತು ಅವನಲ್ಲಿ. ಅದಕ್ಕೆ ಕೃಷ್ಣ ಅವನು ಮುಂದೆ ಬಂದರೂ ಕೂಡ ಸರೆಂಡರ್ ಆಗಲಿಲ್ಲ, ರೈಟ್. ಸೊ ತುಂಬ ಗರ್ವ ಇದ್ದಲ್ಲಿ, ವಿನಮ್ರತೆ ಇಲ್ಲದೇ ಇದ್ದಲ್ಲಿ ಭಗವಂತ ಮುಂದೆ ಬಂದರೂ ಕೂಡ ಗೊತ್ತಾಗೋದಿಲ್ಲ, ಅವರ ಲಾಭ ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆದರೆ ವಿನಮ್ರವಾಗಿದ್ದರೆ ನಾವು ಭಗವಂತನ ಲಾಭವನ್ನು ಪಡೆದುಕೊಳ್ಬೋದು, ಭಗವಂತನ ಸಂಘದ ಲಾಭವನ್ನು ಪಡೆದುಕೊಳ್ಬೋದು. ಸೊ ದಿಸ್ ಇಸ್ ದ ಲೆಸನ್ ಫ್ರಮ್ ದಿಸ್ ಶ್ಲೋಕ, ರೈಟ್. ಸೊ ಎರಡು ಶ್ಲೋಕದಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ, ನಾವು ಈಗ ಅನರ್ಥದಲ್ಲಿದ್ದೀವಿ. ಅನರ್ಥ ಅಂದರೆ ಕನ್ಸಿಡರಿಂಗ್ ದಿಸ್ ಬಾಡಿ ಟು ಬಿ ಮೀ. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿಯೋಗಂ ಅದೋಕ್ಷಜೆ ಲೋಕಸ್ಯ ಜಾನತೋ ವಿದ್ವಾಂಸ್ ಚಕ್ರೇ ಸಾತ್ವತ ಸಂಹಿತಾಂ. ಭಗವಂತನನ್ನು ಮರೆತು ನಾವು ಈ ತ್ರಿಗುಣಗಳಿರುವಂತಹ ದೇಹದಲ್ಲಿ
ಸಿಕ್ಕಿಬಿದ್ದಿದ್ದೀವಿ, ಹಲವಾರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ. ಸೊ ಈ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ಭಗವಂತ ನಮಗೆ ಒಂದು ಮಾರ್ಗವನ್ನು ಕೊಟ್ಟಿದ್ದಾನೆ. ಅದು ಯಾವುದು? ಸಾತ್ವತ ಸಂಹಿತ ಶ್ರೀಮದ್ ಭಾಗವತಂ. ಈ ಶ್ರೀಮದ್ ಭಾಗವತಂ ನಾವು ಕೇಳೋದರಿಂದ ಕೃಷ್ಣನ ಪ್ರತಿ ಭಕ್ತಿ ಮೂಡುತ್ತೆ ಮತ್ತು ಶೋಕ ಮೋಹ ಭಯ ನಾಶವಾಗ್ತದೆ. ರೈಟ್? ಪೂರ್ವ ಕಾಲದಲ್ಲಿ ಆದಂಥ ಘಟನೆಗಳಿಂದ ನಾವು ಶೋಕ ವ್ಯಕ್ತಪಡಿಸ್ತೀವಿ, ವರ್ತಮಾನ ಕಾಲದಲ್ಲಿ ಮೋಹದಲ್ಲಿದ್ದೀವಿ, ಭವಿಷ್ಯದ ಬಗ್ಗೆ ಭಯದಲ್ಲಿದ್ದೀವಿ. ಸೊ ಕೃಷ್ಣ ಕಥೆ ಕೇಳೋದ್ರಿಂದ ಶೋಕ ಮೋಹ ಭಯ ನಾಶವಾಗ್ತದೆ ಮತ್ತು ಹೃದಯದಲ್ಲಿ ಕೃಷ್ಣ ಭಕ್ತಿ ಮೂಡ್ತದೆ ಅನ್ನೋ ಮಾತನ್ನು ಇವತ್ತು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಕೃಷ್ಣನ ಸೇವೆಯಲ್ಲಿ ನಿಜವಾದ ಸುಖವನ್ನು ಪಡೆದುಕೊಳ್ಳಬಹುದು ಅನ್ನೋದು ಒಂದು ಸಂದೇಶ ಇಲ್ಲಿ. ಭೌತಿಕ ವಸ್ತುಗಳಲ್ಲಿ ಯಾವುದೇ ಸುಖವಿಲ್ಲ, ಭೌತಿಕ ಕಾರ್ಯಗಳಿಂದ ತಾತ್ಕಾಲಿಕ ಒಂದು ಸುಖ ಸಿಗಬಹುದು, ಆದರೆ ಶಾಶ್ವತ ಸುಖ ಸಿಗೋದಿಲ್ಲ ಅನ್ನೋ ಒಂದು ತತ್ವವನ್ನು ಕೂಡ ನಾವಿವತ್ತು ಚರ್ಚೆ ಮಾಡಿದ್ದೀವಿ. ಸೊ ಆದಷ್ಟು ನಾವು ಕೃಷ್ಣ ನಾಮದಲ್ಲಿ ಮಗ್ನರಾಗಿ ಕೃಷ್ಣ ಸೇವೆಯಲ್ಲಿ ನಿರತರಾಗಿ ನಾವು ಭಗವಂತನ ಸೇವೆಯಲ್ಲಿ ನಿರತರಾಗಿ ನಾವು ಆಧ್ಯಾತ್ಮಿಕ ಧಾಮಕ್ಕೆ ಹೋಗೋದಕ್ಕೆ ಸಿದ್ಧರಾಗೋಣ. ಓಕೆ, ಇಲ್ಲಿಗ ನಾನು ನನ್ನ ಪ್ರವಚನವನ್ನು ನಿಲ್ಲಿಸ್ತೇನೆ. ಈಗ ಸಮಯ ಇದೆ, ಏನು ಯಾರಿಗೂ ಏನಾದರೂ ಪ್ರಶ್ನೆಗಳಿದ್ದರೆ ಅನಿಸಿಕೆಗಳಿದ್ದರೆ ತಾವು ಶೇರ್ ಮಾಡ್ಕೋಬೋದು. ವಿ ಹ್ಯಾವ್ ಅನದರ್ ಕಪಲ್ ಆಫ್ ಮಿನಿಟ್ಸ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಸ್, ಎನಿ ಕ್ವಶನ್ಸ್? ಎಸ್ ಪ್ರಭು. ಪಂಚ ಅಜ್ಞಾನ ಯಾ So, see, avidya, asmita, raga, dvesha, abhinivesha. These are 5. Off ಆಯ್ತಾ? ಭಕ್ತಿನಾಥ ಠಾಕೂರ್ ಹಾಡು ಬರೆದಿದ್ದಾರೆ. ಓರೆ ಮನ ಕ್ಲೇಶ ತಾಪ ದೇಕೀಜೆ ಅಶೇಷ ಕ್ಲೇಶ ಮತ್ತು ತಾಪಗಳು ನೋಡಿ ಯಾವುದರಿಂದ ಉಂಟಾಗ್ತವೆ? ಅವಿದ್ಯೆ, ಅಸ್ಮಿತ, ಆರ್ ಅಭಿನಿವೇಶ, ದುರ್ಭರ್, ರಾಗದ್ವೇಷ, ಈ ಪಂಚಕ್ಲೇಶ. ಇಗ್ನೋರೆನ್ಸ್, ಡಿಸ್ಟ್ರಾಕ್ಷನ್, ಇನೆಬಿಲಿಟಿ ಟು ಕಾನ್ಸಂಟ್ರೇಟ್, ಮಿಸ್ಹೆರಿಟೆಡ್ ಆ್ಯಂಡ್ ಇಂಪ್ಯೂರಿಟಿ. ಸೊ ಪತಂಜಲಿ ಈ ರೀತಿ ಹೇಳ್ತಾರೆ. So these are the 5. According to Patanjali, the author of yoga system, distress are due to 5. Avidya means ignorance. Asmita is false identity. Then gross material engagement, abhinivesha. Then attachment for worldly things, raga. And detachment from things, dvesha. So these are the 5 causes of distress. ಓಕೆ, ಇದು ಪತಂಜಲಿ ಈ ರೀತಿ ಹೇಳ್ತಾರೆ. ಭಾಗವತದಲ್ಲಿ ಕೂಡ ಇದನ್ನು ಕೊಟ್ಟಿದ್ದಾರೆ ಇನ್ನೊಂದು ರೀತಿಯಲ್ಲಿ. So this is 3.12.2. ಸಸಜಾಗ್ರೆ ಅಂಧತಾಮಿಶ್ರಂ ಅತತಾಮಿಶ್ರಮಾಧಿಕೃತ್ ಮಹಾಮೋಹಂ ಚ ತಮಶ್ಚ ಅಜ್ಞಾನವೃತ್ತಯ. ಸೊ ಸೇಮ್ ಮೀನಿಂಗ್ಸ್ ಬಟ್ ಡಿಫರೆಂಟ್ ವರ್ಡ್ಸ್. ಇಲ್ಲಿ ತಾಮಿಶ್ರ, ಮಹಾಮೋಹ, ಮೋಹ ಮತ್ತು ತಮ. These 5 terms are used. Okay? Yes, Hare Krishna. ಶೋಕ ಮೋಹ ಭಯ ಇವು ನಮ್ಮ ಅಜ್ಞಾನ ಹಾಗೂ ಮಾಯೆಯಿಂದ ಆಗುತ್ತೋ ಅಥವಾ ತ್ರಿಗುಣಗಳಿಂದ ಉಂಟಾದ ಬದ್ಧಾತ್ಮತೆಯಿಂದ ಉಂಟಾಗುತ್ತೆ. ಸೊ ಶೋಕ ಮೋಹ ಭಯ ನಮ್ಮ ಇದು ಐಡೆಂಟಿಫಿಕೇಷನಿಂದ ಉಂಟಾಗ್ತದೆ. ನಾವು ದೇಹ ಅಂತ ಪರಿಗಣಿಸಿದ್ರೆ ಈ ದೇಹಕ್ಕೆ ಏನಾದರೂ ಆದರೆ ಶೋಕ ಮತ್ತು ಫ್ಯೂಚರ್ ಬಗ್ಗೆ ಭಯ. ರೈಟ್? ಸೊ ಇಟ್ಸ್ ಬಿಕಾಸ್ ಆಫ್ ದ ಐಡೆಂಟಿಫಿಕೇಷನ್. ಮಿಥ್ಯಾ ಅಹಂಕಾರದಿಂದ ಉಂಟಾಗ್ತದೆ. ನಾನು ದೇಹ ಅಂತ ತಿಳ್ಕೊಂಡ್ರೆ ಆ ಒಂದು ದಟ್ಸ್ ಕಾಲ್ಡ್ ಮಿಥ್ಯಾ ಅಹಂಕಾರ.
ಆ್ಯಕ್ಚುಲಿ ನಾನು ನಿಜವಾದ ಅಹಂಕಾರ ಅಂದರೆ ನಾನು ಭಗವಂತನ ದಾಸ. ಆದರೆ ಯಾವಾಗ ನಾನು ಈ ದೇಹ ಅಂತ ಪರಿಗಣಿಸ್ತೀನಿ, ಈ ಭೌತಿಕ ವಸ್ತು ಅಂತ ಪರಿಗಣಿಸ್ತೀನಿ, ದೆನ್ ಇಟ್ ಲೀಡ್ಸ್ ಟು ಶೋಕ, ಮೋಹ, ಭಯ. ಭಕ್ತಿಯಿಂದ ನಾವು ಆಚರಣೆ ಯಾವಾಗ ನಾವು ಆ್ಯಕ್ಚುಲಿ ಅಜ್ಞಾನದ ಕಾರಣದಿಂದನೇ ಆಗ್ತದೆ. ಬಿಕಾಸ್ ಆಫ್ ಅವಿದ್ಯಾ ಅವರ ಅಜ್ಞಾನ. ನಾನು ನನ್ನ ನಿಜವಾದ ಸ್ತರವನ್ನು ಮರೆತುಬಿಟ್ಟಿದ್ದೀನಿ. ನಾನು ಈ ಸುಳ್ಳು ದೇಹ ಅಂತ ಒಪ್ಕೊಂಡಿದ್ದೀನಿ. ಆ ಕಾರಣದಿಂದ ಅವಿದ್ಯೆಯಿಂದಲೇ ಶೋಕ ಮೋಹ ಭಯ ಉಂಟಾಗ್ತದೆ. ಆ ಅವಿದ್ಯೆಯನ್ನು ನಾಶ ಮಾಡೋದಕ್ಕೆ ವ್ಯಾಸದೇವರು ಭಾಗವತವನ್ನು ಕೊಟ್ಟಿದ್ದಾರೆ. ಭಾಗವತವನ್ನು ಕೇಳೋದ್ರಿಂದ ಅವಿದ್ಯೆ ನಾಶ ಆಗ್ತದೆ. ಪ್ರೇಮ ಭಕ್ತಿ ಯಾವೈತೆ ಅವಿದ್ಯೆ ವಿನಾಶ ಚಾತೆ. ಕರೆಕ್ಟ್. ಹಿಂದೆ ಒಬ್ಬರು ಕೇಳ್ತಾ ಇದ್ದಾರೆ. ಶೂನ್ಯ, ನಾನೇನು ಹೇಳಿಲ್ಲ ಅದ್ರ ಬಗ್ಗೆ. ಓ ಅದಾ, ಓಕೆ. ಪಂಚಮಹಾಯಜ್ಞಗಳು ಡೈಲಿ ಮಾಡಬೇಕಾದಂತಹ ಯಜ್ಞಗಳು. ಸೊ ದೇ ಆರ್ ದ 5. ಸೊ ಗೃಹಸ್ಥರಾದರೂ ಪ್ರತಿದಿನ 5 ಪ್ರಕಾರದ ಯಜ್ಞಗಳು ಮಾಡಬೇಕಂತ ಹೇಳ್ತಾರೆ. ಯಾಕೆಂದರೆ ಋಣಗಳಿವೆ, ರೈಟ್? ಹಲವಾರು ಪ್ರಕಾರದ ಋಣಗಳಿವೆ. ಆ ಋಣಗಳನ್ನು ತೀರಿಸೋದಕ್ಕೆ ಈ 5 ಯಜ್ಞಗಳನ್ನು ಪ್ರತಿದಿನ ಮಾಡಬೇಕು. ಭೂತಯಜ್ಞ, ದೇವಯಜ್ಞ, ಪಿತೃಯಜ್ಞ, ಮತ್ತು ದರ್ ಈಸ್ ಐ ಹ್ಯಾಡ್ ದಟ್ ಡಾಕ್ಯುಮೆಂಟ್. ಫಸ್ಟು ಕೃಷ್ಣನ ಪೂಜೆ ಮಾಡಬೇಕು. ದಟ್ಸ್ ಕಾಲ್ಡ್ ದೇವ ಆರಾಧನೆ, ಬೈ ಚಾಂಟಿಂಗ್ ದ ಹರೇ ಕೃಷ್ಣ ಮಂತ್ರ. ದೆನ್ ದೇರ್ ಈಸ್ ಪಿತೃಗಳಿಗೆ ಋಣ ಇದೆ. ಸೊ ಪಿತೃಗಳಿಗೆ, ಪೂರ್ವಜರಿಗೆ ಪೂಜೆಗಳನ್ನು ಸಲ್ಲಿಸಬೇಕು. ನಂತರ ಹಲವಾರು ಜೀವಿಗಳಿದ್ದಾವೆ. ಸೊ ಕಾಗೆ, ನಾಯಿ, ಹಸು, ಅವರಿಗೆಲ್ಲ ಊಟವನ್ನು ಕೊಡಬೇಕು. ಅದು ಕೂಡ ಒಂದು ಯಜ್ಞ. ಮತ್ತು ಬಡವರಿಗೆ, ಹಸಿದವರಿಗೆ ದಾನವನ್ನು ಕೊಡಬೇಕು. ಸೊ ದಟ್ಸ್ ಆಲ್ಸೋ ಒನ್ ಯಜ್ಞ. ಸೊ ಲೈಕ್ ದಿಸ್ 5 ಪ್ರಕಾರದ ಯಜ್ಞಗಳನ್ನು ಪ್ರತಿದಿನ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಂ. ಓಕೆ. ಎನಿಬಡಿ ನೋಸ್ ಅಬೌಟ್ ದಟ್? ಅಜ್ಞಾನದಿಂದ ನಾವು ಮಾಡೋ 5 ಪ್ರಕಾರದ ಇದು ಆಗ್ತದೆ. ಲೈಕ್ ನಡ್ಕೊಂಡು ಹೋಗುವಾಗ ಕಾಲು ಕೆಳಗಡೆ ಇರುವೆಗಳು ಸಾಯ್ತವೆ. ಉಸಿರಾಡುವಾಗ, ಅಥವಾ ಬಟ್ಟೆ ತೊಳೆಯುವಾಗ, ಪಾತ್ರೆ ತೊಳೆಯುವಾಗ, ಬೆಂಕಿ ಹಚ್ಚಿದಾಗ, ಸೊ ಅಥವಾ ಏನಾದರೂ ಸ್ಕ್ರ್ಯಾಚ್ ಮಾಡಿದಾಗ, ಸೊ ಇಟ್ ಹ್ಯಾಪನ್ಸ್. ಸೊ ಅದಕ್ಕೆ ಪರಿಹಾರ ಏನು? ಪ್ರತಿ ಕ್ಷಣ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು. ನಡ್ಕೊಂಡು ಹೋಗುವಾಗ, ಕೂತಾಗ, ನಿಂತಾಗ, ಏನೇ ಮಾಡುವಾಗ, ಕೆಲಸ ಮಾಡುವಾಗ ಭಗವಂತನ ಸ್ಮರಣೆ ಮಾಡ್ತಾ ಇದ್ದರೆ ಏನಂತಾರೆ, ಗೊತ್ತಿಲ್ಲದೆ ಆಗುವಂತಹ ಪಾಪಗಳಿಂದ ಪರಿಹಾರ ಸಿಗ್ತದೆ. ಗೊತ್ತಿದ್ದು ಪಾಪ ಮಾಡಬಾರ್ದು, ಬಟ್ ಗೊತ್ತಿಲ್ಲದೆ ಪಾಪ ಮಾಡಿದಾಗ ಅದಕ್ಕೆ ಪರಿಹಾರ ಏನು? ಯಾವಾಗಲೂ ಸತತವಾಗಿ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾಗ ಅದು ಪರಿಹಾರ ಆಗ್ತದೆ. ಕರೆಕ್ಟ್. ಈ ಕಲಿಯುಗದಲ್ಲಿ ಎಲ್ಲ ತೊಂದರೆಗೆ ಪರಿಹಾರ ಓನ್ಲಿ ಹರಿನಾಮ, ಕಾನ್ಸ್ಟೆಂಟ್ ಚಾಂಟಿಂಗ್ ಆಫ್ ದ ಹರೇ ಕೃಷ್ಣ ಮಂತ್ರ. ಎಸ್ ಬ್ರೂ, ಮೈಕಲ್ಲಿ ಹೇಳಿ, ಎಲ್ಲರೂ ಕೇಳಿಸಿ. ಈಗ ಅರ್ಜುನನು ಇವೆಲ್ಲ ಮೂರ್ಖಗಳನ್ನು ಅವನು ಯುದ್ಧ ಮಾಡ್ಕೊಂಡು ಸೊ ಅವನು ಯಾವಾಗ ಕೃಷ್ಣ ಎಲ್ಲ 3 ಇದರಿಂದ ನಾವು ಮಾಡಿ ಗೊತ್ತರಲ್ಲಿ ಈ ಗುಣ ಇದ್ದರೆ ಒಳ್ಳೆಯದಾಗ್ತದೆ. ಹೇಗೆ ನಾವು ಕೆಲವು ಭಕ್ತರಿಗೂ ಅಂದರೆ ಅವನು ನಾವು ಈ ಮುಂದುವರಿತಾ ಇಲ್ಲ, ಅದರಿಂದ ಒಂದು ಸ್ವಲ್ಪ ಅವ ಅಕಸ್ಮಾತ್ ಇರ್ತಾರೆ. ಅದರಿಂದ ಆ ಭಕ್ತರಿಗೂ ಗುಣ ಇರ್ತದೆ ಅದರಲ್ಲಿ. ನೀವು ಹೇಳಿದಾಗೆ ಭಕ್ತರಾದರೆ ಮೇಲೆ ಬಂದರೆ ಭಕ್ತರಾಗ್ತಾರೆ. ಬಟ್ ಕೆಲವೊಂದು ಸಮಯದಲ್ಲಿ ಶುದ್ಧ ಭಕ್ತರಾದರೂ ಉಂಟಾಗಿತ್ತು. ಸೊ ಶುದ್ಧ ಭಕ್ತರಾದರೂ ಕೂಡ, ಅಥವಾ ಇವರು ಅರ್ಜುನನ ಬಗ್ಗೆ ಹೇಳ್ತಾ ಇದ್ದಾರೆ, ಅರ್ಜುನ ಕೂಡ ಶೋಕ ಪಡ್ತಾ ಇದ್ದ. ಭಗವದ್ಗೀತೆಯ ಪ್ರಾರಂಭದಲ್ಲಿ ಏನಿದೆ, ರೈಟ್? ಸೊ ತಂ ತಥಾ ಕೃಪಯಾವಿಷ್ಟಂ ಆಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ. ಹಿ ವಾಸ್ ಕಂಪ್ಲೀಟ್ಲಿ ಡಿಸ್ಟ್ರೆಸ್ಡ್ ಆ್ಯಂಡ್ ಹಿ ವಾಸ್ ಅನ್ಹ್ಯಾಪಿ.
ಸೊ ಅಂಥ ಒಂದು ಸಂದರ್ಭದಲ್ಲಿ ಕೃಷ್ಣ ಭಗವದ್ಗೀತೆಯನ್ನು ಹೇಳಿದ. ಸೊ ಎಲ್ಲಿವರೆಗೂ ನಾವು ಈ ಜಗತ್ತಿನಲ್ಲಿ ಇದ್ದೀವಿ ಅಲ್ಲಿವರೆಗೂ ಈ ಗುಣಗಳ ಪ್ರಭಾವ ನಮ್ಮ ಮೇಲೆ ಇರ್ತದೆ. ಆ ಗುಣಗಳ ಪ್ರಭಾವದಿಂದ ಈ ಒಂದು ಭೌತಿಕ ಭಾವನೆಗಳು ಮನಸ್ಸಲ್ಲಿ ಹುಟ್ಟುತ್ತಾ ಇರ್ತವೆ. ಆದರೆ ಭಕ್ತರು ಕೃಷ್ಣನ ಆಶ್ರಯವನ್ನು ಪಡೆದಿದ್ದಾರೆ, ಅದಕ್ಕೆ ಅವರು ಒಮ್ಮೆ ಶೋಕಕ್ಕೆ ಒಳಗಾದರೂ ಕೂಡ ಅದರಿಂದ ಹೊರಗೆ ಬಂದುಬಿಡ್ತಾರೆ. ತುಂಬ ಹೊತ್ತು ಆ ಒಂದು ಭಾವನೆಯಲ್ಲಿ ಇರೋದಿಲ್ಲ. ದೇ ಡೋಂಟ್ ಸ್ಟಿಕ್ ಟು ನೆಗೆಟಿವ್ ಎಮೋಷನ್ಸ್, ದೇ ಕಮ್ ಔಟ್ ವೆರಿ ಕ್ವಿಕ್ಲಿ, ರೈಟ್. ಆದರೆ ಭೌತಿಕ ಸ್ತರದಲ್ಲಿರೋರು ಶೋಕದಲ್ಲೇ ಬಿದ್ದಿರ್ತಾರೆ. ಬಟ್ ಭಕ್ತರಾದವರು ನಮ್ಮ ಪರಿಹಾರದ ಮಾರ್ಗ ಗೊತ್ತು ನಮಗೆ, ರೈಟ್. ಸೊ ವಿ ಕಮ್ ಫ್ರೀ ಆಫ್ ದಟ್ ಸೂನ್, ರೈಟ್. ಸೊಲ್ಯೂಷನ್ ಇದೆ ನಮ್ಮ ಹತ್ರ, ರೈಟ್. ಮತ್ತು ಇನ್ನೊಂದು ಏನಂದರೆ, ಶುದ್ಧ ಭಕ್ತರು ಕೆಲವೊಮ್ಮೆ ಶೋಕಕ್ಕೆ ಒಳಗಾಗಿದ್ದಾರೆ ಅಂತ ಅನಿಸುತ್ತೆ, ಬಟ್ ಇಟ್ ಮೆ ನಾಟ್ ಬಿ ಶೋಕ. ಅರ್ಜುನನ ಒಂದು ಸಿಚುವೇಷನಲ್ಲಿ ಇಟ್ ಈಸ್ ಕೃಷ್ಣಸ್ ಅರೇಂಜ್ಮೆಂಟ್, ರೈಟ್. ಕೃಷ್ಣ ಅರೇಂಜ್ಡ್ ಇನ್ ಸಚ್ ಎ ಸಿಚುವೇಶನ್. ಆ ಒಂದು ಸಿಚುವೇಶನ್ ಸೃಷ್ಟಿ ಮಾಡಿದರು. ಅರ್ಜುನನನ್ನು ನಿಮಿತ್ತವಾಗಿ ಬಳಸಿ ಗೀತೆಯ ಬೋಧನೆಯನ್ನು ಮಾಡೋದಕ್ಕೆ ಕೃಷ್ಣನ ಆಸೆ ಇತ್ತು. ಅದಕ್ಕೋಸ್ಕರ ಅರ್ಜುನನನ್ನು ನಿಮಿತ್ತವಾಗಿ ಬಳಸ್ಕೊಂಡ್ರು, ರೈಟ್. ಸೊ ಪ್ರಭುಪಾದರ ಜೀವನದಲ್ಲಿ ಕೂಡ ನೋಡ್ಬೋದು, ಕೆಲವೊಮ್ಮೆ ಹಲವಾರು ದುಃಖಗಳು ಬಂದವು, ಕೆಲವು ಅಡಚಣೆಗಳು ಬಂದವು. ಪ್ರಭುಪಾದ್ ವಾಸ್ ಓಕೆ, ಇಟ್ ಟುಕ್ ಇಟ್ ಆಸ್ ಪಾರ್ಟ್ ಆಫ್ ಲೈಫ್, ಬಟ್ ಈ ವೆಂಟ್ ಆನ್ ಸರ್ವಿಂಗ್ ಕೃಷ್ಣ. ಕೃಷ್ಣನ ಸೇವೆಗೇನು ಬಾಧೆ ಉಂಟು ಮಾಡಲಿಲ್ಲ ಅವು. ಸೊ ದಿ ವೆಂಟ್ ಆನ್. ಚಾಲೆಂಜಸ್ ಬಂದಷ್ಟು ಪ್ರಭುಪಾದರು ಭಯಭೀತಗೊಳ್ಳಲಿಲ್ಲ. ಇಟ್ ಡಿಡ್ಂಟ್ ಬಿಕಮ್ ಫಿಯರ್ಫುಲ್, ಈ ವೆಂಟ್ ವಿತ್ ಮೋರ್ ಎಂಥೂಸಿಯಾಸಮ್. ಯಾಕೆಂದರೆ ಕೃಷ್ಣ ಇದ್ದಾನೆ ನನ್ನ ಜೊತೆ ಅನ್ನೋ ಭರವಸೆ ಇತ್ತು. ಅದೇ ರೀತಿ ಭಕ್ತರ ಜೀವನದಲ್ಲಿ ಕೂಡ ಈ ಒಂದು ಕೆಟ್ಟ ಏನಾದರೂ ಸಂದರ್ಭಗಳು ಬಂದರೂ ಕೂಡ ನೆಗೆಟಿವ್ ಎಮೋಷನ್ಸ್ ಉಂಟಾಗ್ತದೆ, ಬಟ್ ಕೃಷ್ಣ ಇದ್ದಾನೆ ನಮ್ಮ ಜೊತೆ ಅನ್ನೋ ಭಾವನೆ ಭರವಸೆ ಕೊಡ್ತದೆ. ಗೋ ಆನ್. ಓಕೆ, ಹರೇ ಕೃಷ್ಣ. ಎನಿ ಮಾತಾಜೀಸ್, ಎನಿ ಕ್ವಶನ್ಸ್, ಎನಿ ಕಮೆಂಟ್ಸ್? ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ತುಂಬ ಧನ್ಯವಾದ. ತುಂಬ ಶಾಂತವಾಗಿ, ತುಂಬ ಗಂಭೀರವಾಗಿ ಕೂತ್ಕೊಂಡು ಕೇಳ್ತಾ ಇದ್ರಿ. ಸೊ ಇವತ್ತು ಈ ಭಾಗವತ ಹೇಳೋದಕ್ಕೆ ಅವಕಾಶ ಕೊಟ್ಟೋದಕ್ಕೆ ತುಂಬ ಧನ್ಯವಾದ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ.